श्रीमत्शंकर भगवत भोजपाद सद्गुरुभ्यो नमः। वंदेहं सच्चिदानन्दं ईश्वरीं महामहिमेदानन्दारकं सद्गुरुर्नमस्ते। दाहं गङ्गायकं देवीन्द्रं दास्यं सद्गुरुं दादानमाश्रये श्री सत्यां वेदवस्ते महासद्गुरुभ्यो नमः। श्री भगवो ब्रह्मा ओम मत्तः परतरं नान्यत किंचिदस्ति धनंजय मयि सर्वमिदं प्रोतं सूत्रे मणिगणा इव मत्तः परतरं नान्यत् किंचिदस्ति धनंजय मयि सर्वमिदं प्रोतं सूत्रे मणिगणा इव मत्तः परतरं नान्यत् किंचित् अस्ति धनंजय मयि सर्वमिदं प्रोतं सूत्रे मणिगणा इव ಮತ್ತಃ ಅನ್ನೋದು ಮತ ಅನ್ನೋ ಅರ್ಥದಲ್ಲಿ ತಸ್ಸಲ್ ಪ್ರತ್ಯಯ ಪಂಚಮಿ ಅರ್ಥದಲ್ಲಿ. ನನಗಿಂತ ಹೆಚ್ಚಿನ ಕಾರಣ ಇನ್ನೊಂದ, ಯಾಕೆಂದ್ರೆ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಏನು ಅಂತ ಎಲ್ಲರೂ ಏನಾದ್ರೂ ಕಾರಣ ಅದಕ್ಕೆ ಯಾವುದು ಅಂತ ಕೇಳ್ತಾರೆ. ಮನುಷ್ಯನಿಗೆ ತರ್ಕ ಪ್ರಧಾನವೇ ಹೊರತು ಅನುಭವ ನೋಡಲ್ಲ. ಈಗ ಪರಮಾತ್ಮನು ನಾನೇ ಎಲ್ಲಕ್ಕೂ ಕಾರಣ, ಅಹಂ ಕೃತ್ಸನಸ್ಯ ಜಗತಃ ಪ್ರಭವ ಪ್ರಳಯಸ್ತಥ ಅಂದ್ರೆ ಹಾಗಾದ್ರೆ ನೀನ್ ಹುಟ್ಟಿದ್ದ ಹಾಗೆ ನೀ ಯಾವ್ದ್ರಲ್ಲಿ ಅಡಗ್ತೀಯ ಅಂತ ಕೇಳ್ಬೋದು. ಇಲ್ಲ, ನನಗಿಂತ ಹೆಚ್ಚಿನ ಇನ್ನೊಂದು ಕಾರಣ ಇಲ್ಲ, ಒಂದು ಅರ್ಥವಾಯ್ತು. ಅಥವಾ ಮತ್ತಃ ಪರತರಂ, ನನಗಿಂತ ಬೇರೆಯಾದ ಇನ್ನೊಂದು ಪರಮಾರ್ಥ ಇಲ್ಲ, ಒಂದೇ ಪರಮಾರ್ಥ ಸತ್ಯ ಇರೋದು. ಪರತರ ಅನ್ನೋ ಶಬ್ದಕ್ಕೆ ಪರಮಾರ್ಥವಾದದ್ದು ಮತ್ತಃ ನಾಣ್ಯತ್ ಕಿಂಚಿದಸ್ತಿ. ಏನೇನು ಹುಟ್ಟಿದೆಯೋ ಏನೇನು ಮುಂದೆ ಹುಟ್ಟಬಹುದೋ ಎಲ್ಲ ನನ್ನನ್ನೇ ಹಾಗೆ ಕಲ್ಪನೆ ಮಾಡಿದ್ದಾದ್ರಿಂದ ನನಗಿಂತ ಬೇರೆಯಾದದ್ದು ಯಾವುದೂ ಇಲ್ಲ. ಇದು ಕಾರ್ಯಕಾರಣ ಪ್ರಕ್ರಿಯೆ ಅಂತ ಆರಂಭವಾಗತ್ತೆ. ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಸೃಷ್ಟಿಯೂ ಸೇರ್ಕೊಳ್ಳುತ್ತೆ. ಆ ಕಾರ್ಯಕಾರಣ ಪ್ರಕ್ರಿಯೆ ಸೃಷ್ಟಿ ಪ್ರಕ್ರಿಯೆ ಎರಡೂ ಕೂಡ ಪರಮಾತ್ಮನಲ್ಲಿ ಅನನ್ಯತೆಯನ್ನು ತೋರಿಸೋಕೋಸ್ಕರ, ಪರಮಾತ್ಮನನ್ನ ತಿಳಿಸೋಕೋಸ್ಕರ ಬಂದಿರೋದು. ಮೃಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯಾ ಚೋದಿತಾನ್ಯಥ ಉಪಾಯ ಸೋವತಾರಾಯ ನಾಸ್ತಿ ಭೇದ ಕಥಂಚನ. ಹೀಗೆ ಈ ಜಗತ್ತಿನಲ್ಲಿ ನನಗಿಂತ ಹೆಚ್ಚಿನ ಪರಮಾರ್ಥವಿಲ್ಲ, ನನಗಿಂತ ಬೇರೆದಾದ ಇನ್ನೊಂದು ಕಾರಣವಿಲ್ಲ. ಅಂದ್ರೆ ನನ್ನನ್ನೇ ಈ ರೀತಿಯಾಗಿ ಜಗತ್ತಾಗಿ ನೋಡ್ತಾ ಇದ್ದಾರೆ. ಜಗತ್ತಾಗಿ ನೋಡ್ತಾ ಇರುವಾಗಲೂ ಆಮೇಲೂ ಮೊದಲು ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಿ ಪರಮಾತ್ಮ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯಾನ ಸೂತ್ರಾರ್ಥವನ್ನು ಸಂಗ್ರಹವಾಗಿ ಹೇಳಿದೆ. ಆಮೇಲೆ ಪುನಃ ಈ ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆಯೋ ಎಲ್ಲವೂ ನನ್ನಲ್ಲೇ ಹಾಸು ಹೊಕ್ತಾ ಇದೆ. ಎಲ್ಲದರಲ್ಲಿ ಅಷ್ಟು ಕೂಡ ನನ್ನಲ್ಲಿ ಪೋಣಿಸಿ ನನ್ನ ಸ್ಥಿತಿಯಲ್ಲೇ ಇದೆ. ನನ್ನ ಇರುವಿಕೆಯಿಂದ ಇರುವಿಕೆ ಮಿದಂ ಪ್ರೋತಂ, ನನ್ನಲ್ಲಿ ಇರುವಲ್ಲವೂ ಓತಪ್ರೋತವಾಗಿದೆ. ಗೀತೆ ವೇದಗಳ ಅರ್ಥ ಅಂತ ಆದ್ರಿಂದ ಅಂದ್ರೇನು? ಕಸ್ಮಿನ್ ಆಕಾಶ ಓತಂಚ ಪ್ರೋತಂಚ ಎಲ್ಲಿದ್ಯಾ? ಬೃಹದಾರಣ್ಯಕದಲ್ಲಿ. ಓತಪ್ರೋತ ಅಂದ್ರೆ ಹಾಸು ಹೊಕ್ಕು ಅಂತ. ಒಂದು ಬಟ್ಟೆಯಲ್ಲಿ ನೂಲು ಹೀಗೆ ಅಡ್ಡ ಹೀಗೆ ನಿಟ್ಟ, ಅದ್ ನೂಲೇ ಬಟ್ಟೆ ಅಂತ ಹೇಳೋದು. ನಾನು ಎಲ್ಲದರಲ್ಲೂ ಹಾಸು ಹೊಕ್ಕಾಗಿದ್ದೀನಿ ಅಂದ್ರೆ ಎಲ್ಲದರಲ್ಲೂ ನನ್ನಲ್ಲಿದೆ, ಎಲ್ಲವೂ ನನ್ನಲ್ಲೇ ಸೇರ್ಕೊಂಡಿದೆ ಅಂತ ಹೇಳ್ತಾ, ನನ್ನಲ್ಲಿ ಸೂತ್ರದಲ್ಲಿ ಮಣಿಗಣಗಳಿದ್ದ ಹಾಗೆ ಇಲ್ಲಿ ಸೂತ್ರದಲ್ಲಿ ಮಣಿಗಣ ಇರೋದು ಅನ್ನೋದು ಧಾರಣೆ, ನಾನು ಹಾಸು ಹೊಕ್ಕಾಗಿರೋದು ಅನ್ನೋದು ನನ್ನದೇ ಸ್ವರೂಪ. ಎಲ್ಲದರಲ್ಲೂ ಒಂದು ನಿಯಮ ಇದೆಯಲ್ಲ. ಈ ಜಗತ್ತಿನಲ್ಲಿ ದೂರ ದೂರ ಇದ್ರು ಒಂದಕ್ಕೊಂದು ನಿಯಮದಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಎರಡನ್ನು ಪೋಣಿಸಿ ಇರ್ಬೇಕಲ್ಲ. ಗ್ರಹ ನಕ್ಷತ್ರ ಮಾಲಿನೇ ಎಲ್ಲಿ ಬರುತ್ತದ? ಗ್ರಹ ನಕ್ಷತ್ರಗಳು ಮಾಲಿಯಾಗಿ ಹಾಕೊಂಡಿಯಾನೆ ಅಂದ್ರೆ ಶಿವಕವಚದಲ್ಲಿ ಗ್ರಹಗಳು ಅಷ್ಟು ದೂರ ದೂರ ಇದ್ರು ಅಲ್ಲಲ್ಲೇ ಇರ್ಬೇಕಲ್ಲ, ಎಲ್ಲ ಸೇರ್ಸ್ಕೋಬಾರ್ದಲ್ಲ. ಹಾಗೆ ಆಯಾ ಜಾಗದಲ್ಲಿ ಹಾಗೇ ತಿರುಗ್ತಾ ಇರೋ ಹಾಗೆ ಮಾಡ್ಬೇಕಾದ್ರೆ ಅಷ್ಟನ್ನು ಸೇರಿಸಿರುವಂತಹ ಒಂದು ಕಣ್ಣಿಗೆ ಕಾಣದ ಒಂದು ನೂಲಿದೆ. ಆ ನೂಲು ಎಲ್ಲಾ ಮಣಿಗಳನ್ನು ಹಾಗೆ ಎತ್ತಿ ಹಿಡ್ಕೊಂಡಿದೆಯೋ ಈ ಜಗತ್ತನ್ನೆಲ್ಲ ಪರಮಾತ್ಮನು ತನ್ನ ಶಕ್ತಿಯಿಂದ ಅಷ್ಟನ್ನು ಎತ್ತಿ ಹಿಡ್ಕೊಂಡಿದ್ದಾನೆ ಅಂತ ಹೇಳಿ ಇದು ಸಾಮಾನ್ಯ ಅರ್ಥ. ಭಾಷ್ಯವನ್ನು ನೋಡೋಣ. ಯತಃ ತಸ್ಮಾತ್ ಮತ್ತಃ ಪರಮೇಶ್ವರಾತ್ ಪರತರಂ ಅನ್ಯತ್ ಕಾರಣಾಂತರಂ ಕಿಂಚಿತ್ ನಾಸ್ತಿ ನ ವಿದ್ಯತೆ. ಯತಃ ಅನ್ನೋದು ಪೂರ್ವ ಶ್ಲೋಕದ ಸಂಬಂಧ ಪದ. ಯಾವ ಕಾರಣದಿಂದ ನಾನೇ ಎಲ್ಲಕ್ಕೂ ಪ್ರಭವ ಪ್ರಳಯ ಎಲ್ಲವೂ ನಾನೇ ಆಗಿದ್ದೀನಿ. ಆದ್ರಿಂದ ಯತಃ ತಸ್ಮಾತ್, ಯಾವ ಕಾರಣದ ಇದರಲ್ಲಿ ಇಲ್ಲೇ ಹುಟ್ಟತ್ತೆ, ನನ್ನಲ್ಲೇ ಇರತ್ತೆ, ನನ್ನಲ್ಲೇ ಅಡಗತ್ತೆ. ಆದ್ರಿಂದ
ನಾನು ಪರಮೇಶ್ವರನಾದ ನನಗಿಂತ ಹೆಚ್ಚಿನದಾದದ್ದು ಕಾರಣಾಂತರ. ಅಂದ್ರೆ ಕಾರಣ ಕಾರ್ಯಕ್ಕಿಂತ ಯಾವಾಗ್ಲೂ ಹೆಚ್ಚಿನದು. ಸೂಕ್ಷ್ಮತ್ವ, ಮಹತ್ವ, ವ್ಯಾಪಿತ್ವ ಈ ಮೂರು ಕಾರಣದಲ್ಲಿದೆ. ಅಂದ್ರೆ ಸೂಕ್ಷ್ಮವಾಗಿರುತ್ತೆ ಕಾರ್ಯಕ್ಕಿಂತ, ವ್ಯಾಪಿಯಾಗಿದೆ ಹೆಚ್ಚು ಜಾಗದಲ್ಲಿರುತ್ತೆ, ದೊಡ್ಡದಾಗೂ ಇರುತ್ತೆ, ಹೆಚ್ಚು ನಿತ್ಯವೂ ಆಗಿರುತ್ತೆ. ಹೀಗೆ ನನಗಿಂತ ಹೆಚ್ಚಿನ ಇನ್ನೊಂದು ಕಾರಣ ಇಲ್ಲ ಅಂದ್ರೆ ನನ್ನನ್ನು ಬಿಟ್ಟರೆ ನನಗೂ ಒಂದು ಕಾರಣ ಅಂತ ನೀವು ಹುಡ್ಕೋಕ್ ಹೋಗ್ಬೇಡ. ತಾನೇ ಈ ಗೀತೆಯಲ್ಲಿ ಪರಮಾತ್ಮ ನಾನು ನಾನು ಅಂತ ಹೇಳ್ತಾ ಇರೋದು ಪರಮಾತ್ಮನನ್ನೇ, ಬ್ರಹ್ಮವನ್ನೇ. ಅದಕ್ಕೆ ಶಾಸ್ತ್ರ ದೃಷ್ಟ್ಯಾತು ಉಪದೇಶೋ ವಾಮದೇವವತ್ ಅಂತ ಹೇಳಿ, ಹಾಗೆ ಅಹಮಸ್ಮಿ ಪ್ರಾಣ ಪ್ರಜ್ಞಾತ್ಮ ಅಂತರ ಇಲ್ಲ, ಬೇರೆ ಯಾವುದೂ ಇಲ್ಲ ಅಂದ್ರೆ ಹೆಚ್ಚಿನ ಕಾರಣ ಇಲ್ಲ. ಭಾಷ್ಯಕಾರರು ಶ್ಲೋಕದಲ್ಲಿ ಕಾರಣ ಶಬ್ದ ಇಲ್ಲದೆ ಹೋದ್ರು ಕಾರಣಾಂತರಂ ಮತ್ತಃ ಅನ್ಯಂ ನಾಸ್ತಿ. ಈ ತರ್ಕದಿಂದ ಅದಕ್ಕೆ ಅದು ಕಾರಣ ಆದ್ರೆ ಅದಕ್ಕೆ ಪೃಥ್ವಿಗೆ ನೀರು ಕಾರಣ, ನೀರಿಗೆ ತೇಜಸ್ಸು, ತೇಜಸ್ಸಿಗೆ ವಾಯು, ವಾಯುವಿಗೆ ಆಕಾಶ, ಆಕಾಶಕ್ಕೆ ಪರಬ್ರಹ್ಮ, ಪರಬ್ರಹ್ಮಕ್ಕೆ ಮತ್ ಕೇಳ್ಬಿಟ್ಟಿರಿ. ಇದು ತರ್ಕ ಸ್ವಲ್ಪ ದೂರ ಹೋಗುತ್ತೆ, ಅಲ್ಲಿಂದ ಮುಂದೆ ಅನುಭವದಿಂದ ತಿಳ್ಕೋಬೇಕು ಅಂತ. ಈ ಗಾರ್ಗಿಯ ಪ್ರಶ್ನೆಯಲ್ಲಿ ಹೇಳಿದ್ದ ಹಾಗೆ ಸುಮ್ಮನೆ ಅದ ಕಸ್ಮಿನ್ ಅವಕಾಶ ಹೋತಂಚ ಪ್ರೋತಂಚ ಕಸ್ಮಿನ್ ಹೋತಂಚ ಪ್ರೋತಂಚ ಸುಮ್ಮನೆ ಕೇಳ್ಬೇಡ. ನೀನು ಅನುಭವದಲ್ಲಿ ಅರ್ಥ ಮಾಡ್ಕೊಂಡು ಉತ್ತರವನ್ನ ಆಮೇಲೆ ಪ್ರಶ್ನೆ ಮಾಡ್ಬೇಕು. ಸುಮ್ಮನೆ ಹೇಳಿದ ಉತ್ತರಕ್ಕೆ ಇನ್ನೊಂದು ಹಾಕ್ತಾ ಹೋದ್ರೆ ತರ್ಕ ಮಾತ್ರ. ಆದ್ರೆ ಬರಿಯ ತರ್ಕದಿಂದ ನಿಲುಗಡೆ ಸಿಗೋದಿಲ್ಲ, ಅನುಭವದಲ್ಲೇ ನಿಲುಗಡೆ ಆಗತ್ತೆ ಅನ್ನೋಕ್ಕೋಸ್ಕರವಾಗಿ ನನಗಿಂತ ಬೇರೆ ಯಾರ ಮತ್ತೊಂದು ಕಾರಣ ಇಲ್ಲ. ಅಹಮೇವ ಜಗತ್ ಕಾರಣ ಇತ್ಯರ್ಥ. ಅಲ್ಲಿ ಅಹಂ ಜಗತ್ ಕಾರಣಮೇವ ಅಂತ ಹೇಳಿಲ್ಲ, ಅಹಮೇವ ಜಗತ್ ಕಾರಣ ಅದ. ಅದ್ರಲ್ಲಿ ಅಧ್ಯಾರೋಪಾಪವಾದ ಹೇಗ್ ಕಾಣಿಸತ್ತೆ ಅಂತ. ಜಗತ್ ಕಾರಣ ಅಂದ್ರೆ ನಾನೇ, ಅಂದ್ರೆ ನಾನೇ ಜಗತ್ ಕಾರಣ. ಜಗತ್ ಕಾರಣ ಏನಾದ್ರೂ ಒಂದು ಬೇಕು ಅಂತಿದ್ರೆ ಅದು ನಾನೇ, ನನಗಿಂತ ಬೇರೆಯಾದಿಲ್ಲ ಅಂತ ಹೇಳಿ ಇನ್ ಬೇರೆ ಜಗತ್ ಕಾರಣಗಳು ಏನೋ ಕಲ್ಪನೆ ಮಾಡ್ತಿರಲ್ಲ ಅದ್ಯಾವುದು ಅಲ್ಲ ಅಂತ ಅಪವಾದ ಮಾಡಿದ್ರು. ಇದು ಹಿಂದೆ ಆ ಪರಾಪರ ಪ್ರಕೃತಿಗಳೆರಡೂ ಕಾರಣ ಅಂತ ಹೇಳಿದ್ದ, ನಾನೇ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಹೇಗೆ ಹೊಂದಿಸೋದು ಅಂತಂದ್ರೆ ಅದು ಪರಾಪರ ಪ್ರಕೃತಿಗಳಿಗಿಂತ ಬೇರೆಯ ಜಗತ್ತಿಲ್ಲ. ನಿಜವಾಗಿ ಹೇಳಿದ್ರೆ ಪರಾಪರ ಪ್ರಕೃತಿಗಳೇ ಮುಂದಿನ ಆ ಕಲ್ಪಿತ ವಸ್ತುಗಳಿಗೆ ಕಾರಣ. ಕಲ್ಪಿತವಾದ ವಸ್ತುಗಳಿಂದ ಕಲ್ಪಿತವಾದ ವಸ್ತುಗಳು ಹುಟ್ಕೊಳ್ಳೋದು. ಒಂದು ಕಲ್ಪನೆ ಆದ್ರೆ ಅದ್ರ ಮೇಲೆ ಇನ್ನೊಂದು ಕಲ್ಪನೆ, ಅದ್ರ ಮೇಲೆ ಇನ್ನೊಂದು ಕಲ್ಪನೆ. ಕಲ್ಪನೆಗೆ ನಿಯಮ ಇಲ್ಲ, ಸಂಖ್ಯೆ ಇಲ್ಲ. ಕಲ್ಪನಾನಾಂ ಯಥಾ ಸಂಭವತಿ, ಇಷ್ಟೇ ಕಲ್ಪನೆ ಮಾಡಬೇಕು, ಹೀಗೇ ಕಲ್ಪನೆ ಮಾಡಬೇಕು, ಅದೆಲ್ಲ ಇಲ್ಲವೇ ಇಲ್ಲ. ಕಲ್ಪನೆ ಹುಚ್ಚುಚ್ಚಾಗಿ ಮಾಡ್ತಾನೆ ಇರ್ತಾರೆ. ಆದ್ರಿಂದ ಈ ಜಗತ್ತಿನಲ್ಲಿ ಜೀವ ಮತ್ತು 8 ಪ್ರಕೃತಿಗಳು ಎರಡೂ ಸೇರಿ ಜಗತ್ತಿಗೆ ಕಾರಣ. ಅಂದ್ರೆ ಇಬ್ರು ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ರಿಂದ ಜಗತ್ ಕಾರಣ. ಯಾರನ್ನ ತಪ್ಪು ತಿಳ್ಕೊಂಡ್ರು? ಜೀವನ ನಿಜ ಸ್ವರೂಪವಾದ ಪರಮಾತ್ಮನನ್ನೇ ತಪ್ಪು ತಿಳ್ಕೊಂಡಿರೋರು. ನಾವೇ ನಮ್ಮನ್ನೇ ತಪ್ಪು ಆಗಿ ತಿಳ್ಕೊಂಡು ನಾವೇ ಜಗತ್ತಾಗಿ ತೋರ್ಕೋತಾ ಇದೀವಿ ಅಂತ ಅರ್ಥವಾಗತ್ತೆ. ಇಲ್ಲಿ ನಾನು ಅನ್ನೋ ಪದವನ್ನು ಒಂದ್ಸಲ ಸಾಕ್ಷಿಗೂ ಒಂದ್ಸಲ ಅಹಂಕಾರಕ್ಕೂ ಹಾಕ್ಬೇಕು. ಅಹಂಕಾರಕ್ಕಾಗಿ ಜೀವನ್ ಮಾಡ್ಕೋಬೇಕು, ಸಾಕ್ಷಿಗೆ ಹಾಕಿ ಜಗತ್ ಕಾರಣ ಮಾಡ್ಬೇಕು. ಹೀಗೆ ಹೇ ಧನಂಜಯ ಯಸ್ಮಾತ್ ಏವಂ ತಸ್ಮಾತ್ ಮಯಿ ಪರಮೇಶ್ವರೇ ಸರ್ವಮಿದಂ ಜಗತ್ ಪ್ರೋತಂ ಅನುಸ್ಯೂತಂ ಅನುಗತಂ ಗ್ರಥಿತಂ ಇತ್ಯರ್ಥ. ನೋಡು, ಹಿಂದಿನ ಶ್ಲೋಕದಲ್ಲಿ ಪ್ರಭವ ಪ್ರಳಯ ಅಂತ ಎರಡೇ ಹೇಳಿದ್ದ, ಸ್ಥಿತಿ ಹೇಳಿರ್ಲಿಲ್ಲ. ಈಗ ಮಧ್ಯೆ ಸ್ಥಿತಿಯಲ್ಲೂ ನಾನೇ ಅಂತ ಪ್ರಭವ ಪ್ರಳಯ ತಥಾ ಅಂತ ಹಿಂದಿನ ಶ್ಲೋಕದಲ್ಲಿ ಸೃಷ್ಟಿ ಪ್ರಳಯ ಎರಡು ಹೇಳಿದ. ಮಧ್ಯೆ ಯಾವುದು? ಸ್ಥಿತಿ. ಆ ಸ್ಥಿತಿಯಲ್ಲೂ ಕೂಡ ನನ್ನಲ್ಲಿ ಪರಮೇಶ್ವರನಲ್ಲೇ ಜಗತ್ತೆಲ್ಲ ತೇಲಾಡ್ತಾ ಇದೆ, ನನ್ನಲ್ಲೇ ನಾನೇ ಅನುಸ್ಯೂತವಾಗಿದ್ದೀನಿ. ಎಲ್ಲೆಲ್ಲಿ ನೋಡಿದ್ರು ನನ್ನನ್ನು ನೋಡದೆ ನೀವು ಜಗತ್ತನ್ನು ನೋಡೋಕ್ ಬರಲ್ಲ. ಹೇಗೆ ತಾಮ್ರವನ್ನ ನೋಡದೆ ತಂಬಿಗೆ ನೋಡೋಕ್ ಆಗಲ್ವೋ, ಹೇಗೆ ಚಿನ್ನವನ್ನ ನೋಡದೆ ಆಭರಣ ನೋಡೋಕ್ ಆಗಲ್ವೋ, ಹತ್ತಿಯನ್ನು ನೋಡದೆ ಬಟ್ಟೆ ನೋಡೋಕ್ ಆಗಲ್ವೋ, ಆದ್ರೂ ಬಟ್ಟೆ ನೋಡ್ತಾ ಹತ್ತಿಯೇ ಇಲ್ಲ ಅಂತ ಮರೆ ಮಾಡ್ತಾರೋ, ಹಾಗೆ ಪರಮಾತ್ಮನನ್ನ ನೋಡದೆ ಜಗತ್ತನ್ನು ನೋಡೋಕಾಗಲ್ಲ, ಆದ್ರೂ ಜಗತ್ತನ್ನು ನೋಡ್ತಾ ಪರಮಾತ್ಮನೇ ಇಲ್ಲ ಅಂತಾರೆ. ಯಾವುದನ್ನ ನೋಡದೆ ಹೋದ್ರೆ ಯಾವುದು ಅಸ್ತಿತ್ವವಿಲ್ವೋ, ಯಾವುದು ಕಾಣೋದೇ ಇಲ್ವೋ, ಅದನ್ನ ನೋಡ್ತಾ ಇವನೇ ಇಲ್ಲ ಅಂದ್ಬಿಡ್ತು. ಏನ್ ಹೇಳೋಣ ಸ್ವಾಮಿ, ತಂಬಿಗೆ ಇದೆ ತಾಮ್ರ ಇಲ್ಲ ಅಂತ. ಅಲ್ಲಯ್ಯ, ತಾಮ್ರ ಕಾಣದೆ ತಂಬಿಗೆ ಕಾಣತ್ತೇನೆಯ? ಹಾಗೆ ನೋಡೋಕ್ಕಾಗತ್ತಾ? ಮರ ನೋಡದೆ ಬಾಗಿಲು ನೋಡಕ್ ಬರುತ್ತಾ? ಕಾರಣವನ್ನು ನೋಡದೆ ಕಾರ್ಯವನ್ನು ನೋಡೋದು ಹಾಗೆ. ಆದ್ರೂ ಜಗತ್ತನ್ನು ನೋಡ್ತಾ, ಜಗತ್ತೋ ಕಾರ್ಯ ಏನಿಲ್ಲ, ಪರಮಾತ್ಮನ ಇಲ್ಲ. ಯಾಕೆಂದ್ರೆ ನೋಡೋನು ಯಾಕಿಲ್ಲ? ಕಾಣಿಸ್ತಾ ಇಲ್ಲ.
ಅಲ್ಲ, ಕಾಣಿಸ್ತಾ ಇರೋದಕ್ಕೆ ಇರುವಿಕೆ ಇದೆ ಅಂತ ಮೊದಲನೇ ತಪ್ಪು. ನೋಡುವವನು ಕಾಣಿಸ್ಬೇಕು ಅನ್ನೋಂಥ ಅಪೇಕ್ಷೆ ಹಠ ಎರಡನೇ ತಪ್ಪು. ಕಾಣಿಸೋವನು ಇಲ್ಲ ಅಂತ ಆದ್ರೆ ಕಾಣಿಸುವಂತ ವಸ್ತು ಇದೆ ಅಂತ ಮಾಡ್ಕೊಳ್ಳೋದು ಮೂರನೇ ತಪ್ಪು. ಅರ್ಥ ಆಯ್ತಾ? ಮೂರು ಅರ್ಥ ಆಯ್ತಾನ? ಅರ್ಥ ಆಗಿಲ್ಲ. ಕಾಣಿಸಿದ್ದಕ್ ಮಾತ್ರ ಇರುವಿಕೆ ಇದೆ, ಕಂಡದ್ ಮಾತ್ರ ಇದೆ ಅಂತ ಅನ್ಕೋತೀವಲ್ಲ, ಅದು ಮೊದಲನೇ ತಪ್ಪು. ನೋಡುವವನು ಕಾಣಿಸ್ಕೊಳ್ಬೇಕು ಅಂತ ಹಠ ಹಿಡಿತೀರಲ್ಲ, ಅದು ಎರಡನೇ ತಪ್ಪು ಅಲ್ವಾ? ನೋಡುವವನು ಕಾಣಿಸ್ಕೋಬೇಕಾ? ಕಾಣಿಸ್ಕೊಳ್ಳಲ್ಲ. ನೋಡುವವನು ಇಲ್ದೆ ಹೋದ್ರು, ನೋಡುವವನು ಇಲ್ಲ ಅಂತ ನೀವು ಮಾಡ್ಕೊಂಡು ದೇವ್ರು ನೋಡು ಅಂತಾನೆ, ಅವನು ಇಲ್ದೆ ಹೋದ್ರು ನೋಡಿಸ್ಕೊಳ್ಳೋದಿರತ್ತಾ? ನೋಡುವವನೇ ಇಲ್ಲ, ನೋಡಿಸ್ಕೊಳ್ಳೋದಿದೆ ಅಂತ ಅರ್ಥ ಏನೋ? ಅದು ಮೂರನೇ ತಪ್ಪು. ಈಗ ಮೂರು ತಪ್ಪು ತಿಳುವಳಿಕೆ ಕೂಡ ನಮ್ಮಲ್ಲಿ ಯಾವಾಗ್ಲೂ ಇದೆ. ಈ ತಪ್ಪು ತಿಳುವಳಿಕೆ ನಾವು ನೋಡೋರು ಹೋದು ನೋಡಿಸ್ಕೊ ಹುಚ್ಚುಚ್ಚು ಇದೆಲ್ಲ ಅರ್ಥ ಇಲ್ಲ. ಈ ಜಗತ್ತೆಲ್ಲವೂ ನನ್ನಲ್ಲಿ ಅನುಸ್ಯೂತವಾಗಿದ್ದೇನೆ, ಎಲ್ಲಿ ನೋಡಿದ್ರು ನಾನೇ ಇದ್ದೀನಿ. ಪರಮಾತ್ಮನ ಇರುವಿಕೆಯಲ್ಲೇ ಜಗತ್ತಿನ ಇರುವಿಕೆ ಇರೋದು, ಬೇರೆ ಇಲ್ಲ. ಪರಮಾತ್ಮನ ಶಕ್ತಿಯೇ ಆ ಉಪಾಧಿಯಲ್ಲಿ ತೋರುತ್ತೆ, ಬೇರೆ ಇಲ್ಲ. ಪರಮಾತ್ಮನಲ್ಲಿ ಇದ್ದ ಗುಣಗಳೇ ಇಲ್ಲಿ ಅಭಿವ್ಯಕ್ತವಾಗಬೇಕು. ಪರಮಾತ್ಮನ ಗುಣಗಳಿಲ್ಲ ಅನ್ನೋದು ಒಂದ್ ಕಡೆ, ಆದ್ರೆ ಇಲ್ಲಿ ಗುಣ ಇದ್ರೆ ಅದು ಪರಮಾತ್ಮನಲ್ಲಿ ಅಲ್ಲದೆ ಬೇರೆ ಕಡೆ ಇರೋಲ್ಲ. ಹೀಗಾಗಿ ಮೈ ಸರ್ವಮಿದಂ ಪ್ರೋತಂ ಅನುಸ್ಯೂತಂ. ಈ ಜಗತ್ತಿನಲ್ಲಿ ಯಾವ ಯಾವ ವಸ್ತುಗಳಲ್ಲಿ ಏನೇನು ಇರುವಿಕೆ ಇದೆಯೋ, ಏನೇನು ಶಕ್ತಿ ಕಾಣುತ್ತೋ, ಏನೇನು ಗುಣಗಳು ಕಾಣುತ್ತೋ ಎಲ್ಲವೂ ಇದ್ರೆ ಅದು ಮೂಲವಾದ ಪರಮಾತ್ಮನಲ್ಲಿ. ಇಲ್ಲ ಆದ್ರೆ ಯಾವಾಗಲೂ ಇಲ್ಲ. ಹೀಗೆ ತಿಳ್ಕೊಬೇಕು. ಅನುಸ್ಯೂತಂ ಅನುಗತಂ ಗ್ರಥಿತಂ. ಓಡಿಸ್ಬಿಟ್ಟಿದೆ, ಎಲ್ಲೂ ಭಗವಂತನ್ ಬಿಟ್ಟು ಹೋಗಕ್ ಆಗೋದೇ ಇಲ್ಲ. ದೀರ್ಘತಂತುಷು ಪಟವತ. ದೀರ್ಘತಂತುಷು ಅಂದ್ರೆ ದಾರಗಳಲ್ಲಿ ಬಟ್ಟೆ ಇದೆ ಅಂತಂದ್ರೆ, ಬಟ್ಟೆ ದಾರಕ್ಕಿಂತ ಬೇರೆಯಾಗಿದೆಯೋ? ದಾರ ಅನ್ನೋದು ನೋಡ್ದೆ ಬಟ್ಟೆ ನೋಡೋಕ್ಕಾಗತ್ತೋ? ಇಲ್ಲ. ಎಲ್ಲ ದಾರದ ಗುಣವೇ ಬಟ್ಟೆ. ಬಟ್ಟೆ ಲಡ್ಡು ಅಂತಿರಲ್ಲ, ನಿಜವ ಬಟ್ಟೆ ಎಲ್ಲ ಲಡ್ಡಾಗಿರೋದು ಯಾವುದು? ದಾರನ. ಬಟ್ಟೆ ಹರಿದು ಹೋಯ್ತು ಅಂತಿಲ್ಲ, ಬಟ್ಟೆ ಹರಿದು ಹೋಗಲ್ಲ, ದಾರಾನೇ ಹರಿದು ಹೋಗಿದ್ದು. ಹೀಗೆ ಒಟ್ಟು ನೂಲಿನ ಗುಣವನ್ನ ಬಟ್ಟೆಗೆ ಹಾಕಿ ಅದರಲ್ಲಿ ಎಲ್ಲ ಇದೆ ಅಂತ ಹೇಳ್ತಾರೆ. ಸೂತ್ರೇಚ ಮಣಿಗಣ ಇವ. ಭಾಷ್ಯಕಾರರು ಬಟ್ಟೆ ನೂಲಿನ ದೃಷ್ಟಾಂತ ಅನುಭವಕ್ಕೆ ಹತ್ರ, ಸೂತ್ರ ಮಣಿಗಣ ಇದೆಯಲ್ಲ ಸ್ವಲ್ಪ ಅದು ಸೂತ್ರ ನಿಯಮದಲ್ಲಿ ಏನಾಗಿದೆ ಅಂದ್ರೆ ಅವರ ವಿವಕ್ಷಿತಾಂಶ ಹತೋಟಿ, ಅಲ್ಲಲ್ಲೇ ಇರುವಂತಹ ಒಂದು ಕಂಟ್ರೋಲ್ ಇದೆಯಲ್ಲ ನಿಯಮ, ಅದು ಮಣಿಗಣಗಳಿಗೆ ಸೂತ್ರವೇ ದಾರವೇ. ಇಲ್ಲಿ ಹೋದ್ರೆ ಎಲ್ಲ ಜೊಳಕ ಬಿದ್ದು ಬಿಡುತ್ತೆ. ಅಲ್ಲಿ ಬೇರೆ ಬೇರೆ ಅಂತ ಅದು ವಿವಕ್ಷಿತಾಂಶ ಅಲ್ಲ. ಹೀಗೆ ಸೂತ್ರದಲ್ಲಿ ಮಣಿಗಳು ಹೇಗೆ ಪೋಣಿಸಿ ನಿಂತಿರುತ್ತೋ ಅಲ್ಲಲ್ಲೇ ಈ ಜಗತ್ತಿನಲ್ಲಿ ಅಷ್ಟೂ ವಸ್ತುಗಳು ಹಾಗೆ ನಿಂತಿರುತ್ತೆ. ಅದದ್ದೇ ಆದ ಒಂದು ನಿಯಮವೂ ಇದೆ, ಹಾಗೇ ನಿಮ್ದೆಲ್ಲ ಮಾಡ್ತಾ ಇದೆ. ಏನು ಇದೆ ಭೀಷಾಸ್ಮಾತ್ ವಾತಪ್ಪವತೆ ಅಂತ ಹಾಗೆ, ಅದಕ್ಕೇನು ಬೇರೆ ಬದಲಾವಣೆ ಇಲ್ಲ. ಹೀಗೆ ಪರಮಾತ್ಮನಲ್ಲೇ ಸ್ಥಿತಿ ಕಾಲದಲ್ಲೂ ಇದೆ. ಈಗಲೂ ಪರಮಾತ್ಮನೇ, ಮುಂಚೆನೂ ಪರಮಾತ್ಮನೇ, ಆಮೇಲೂ ಪರಮಾತ್ಮ. ಇದನ್ನು ತಿಳಿಸೋಕೋಸ್ಕರ ಭಗವಂತ ಈ ಸೃಷ್ಟಿಯನ್ನು ಹೇಳ್ದ. ಇಷ್ಟ ಹೇಳಿದ್ರೆ ಯಾವಾಗ ಎಲ್ಲವೂ ಪರಮಾತ್ಮ ಅಂತ ಅರ್ಥವಾಯ್ತೋ ಅವರು ಗೊತ್ತಾದ್ಮೇಲೆ ಇಲ್ಲಿರೋ ಎಲ್ಲ ವಿಶೇಷ ಶಕ್ತಿಯು ಪರಮಾತ್ಮ ಅಂತ ಆಗ್ಬೇಕಲ್ಲ. ವಿಶಿಷ್ಟವಾದ ಭೂತಿ ವಿಭೂತಿ, ಅಸಾಧಾರಣ ಎದ್ದು ಕಾಣುವ ಇರುವಿಕೆ ಅಂತ. ಯಾವಾಗ ಎದ್ದು ಕಾಣುವ ಇರುವಿಕೆ ನೋಡ್ಬಾರ್ದು ನಾವು. ವಿಶೇಷ ನೋಡಿದ್ರೆ ಏನಾಗತ್ತೆ? ಕಾಮ ಬಂದ್ಬಿಡುತ್ತೆ. ಕಾಮ ಬರಬಾರ್ದು ಅಂದ್ರೆ ಸಾಮಾನ್ಯವನ್ನು ನೋಡ್ಬೇಕಂತೆ. ರೂಪ ಸಾಮಾನ್ಯ ನೋಡಿದ್ರೆ ಕಾಮ ಬರೋಲ್ಲ. ಎಲ್ಲಾ ಕಡೆಲೂ ರೂಪ ಸಾಮಾನ್ಯ ಇದ್ದಾರೆ, ಅದೆಂತ ವಿಶಿಷ್ಟ ರೂಪ. ಫೋಟೋ ನೋಡ್ಬೇಕು, ಹೇಗಿದೆ ನೋಡ್ರಿ ತೋರಿಸ್ತಾರಲ್ಲ ಫೋಟೋ, ಆ ಚೆನ್ನಾಗಿದೆ ಅಂತ, ಆಗ ಬರುತ್ತೆ ಕಾಮ. ಆದ್ರೆ ರೂಪ ವಿಶೇಷ ನೋಡ್ಬೇಕು, ರೂಪ ಸಾಮಾನ್ಯ ನೋಡ್ಬೇಕಾ? ಸಾಮಾನ್ಯ ನೋಡ್ಬೇಕು. ಶಬ್ದ ಸಾಮಾನ್ಯ ಕೇಳಬೇಕು, ಶಬ್ದ ವಿಶೇಷ ಹೋಗ್ಬಾರ್ದು. ನಮ್ಮ ಪ್ರೇಮವೆಲ್ಲ ಸಾಮಾನ್ಯದಿಂದ ಸಾಮಾನ್ಯ ಮಹಾಸಾಮಾನ್ಯಕ್ಕೆ ಹೋಗ್ಬೇಕು. ಆ ಕುತೂಹಲ, ಆಸಕ್ತಿ, ಅಪೇಕ್ಷೆ ಎಲ್ಲ ಪ್ರೇಮ ಎಲ್ಲವೂ ಅಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ಭಗವಂತ ವಿಭೂತಿಯನ್ನು ಹೇಳಕ್ ಶುರು ಮಾಡಿದ. ಮನುಷ್ಯ ಮರುಳಾಗಿರೋದು ಆ ವಿಶೇಷವಾದ ಶಕ್ತಿಗೆ. ಏನ್ರಿ ಸ್ಪೆಷಲ್ ಇವತ್ತು ಅಂತ ಕೇಳ್ತಾರೆ. ಏನ್ರು ಸಾಮಾನ್ಯ? ಕಾಮನ್ಯ ಅಂತ ಯಾರು ಕೇಳಲ್ಲ. ಕಾಮನ್ಯ ಎಲ್ಲ ಇದ್ದೇ ಇರುತ್ತೆ, ಅದೆಂತ ಯೋಚನೆ ಮಾಡೋದು ಅಂತಾರೆ. ಆದ್ರೆ ಆ ವಿಭೂತಿಯು ಕೂಡ ಭಗವಂತನದೇ ಅಂತ ಹೇಳಿದ್ರೆ ಪರವಾಗಿಲ್ಲ, ಪರಮಾತ್ಮನದಾಗಿ ಈ ವಿಭೂತಿಯನ್ನು ನಾವು ಅನುಭವಿಸೋಣ ಅಂತ. ಸರ್ವಮಿದಂ ಪ್ರೋತಂ ಇತಿ. ಯಾವ ಯಾವ ವಿಶೇಷ ಗುಣಗಳಿಂದ ಕೂಡಿರುವ ನಿನ್ನಲ್ಲಿ, ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದು ವಿಶೇಷ ಗುಣ ಇದೆ. ಆ ವಿಶೇಷ ಗುಣದಲ್ಲೇ ಮನಸ್ಸು ನಡತ್ತೆ. ಅದು ಪರಮಾತ್ಮದು ಮಾಡೋ, ಅವಾಗ ಕಾಮ ಬರೋಲ್ಲ. ಅಂದ್ರೆ ಇದು ಕಾಮವನ್ನು ಗೆಲ್ಲೋ ಕ್ರಮ. ಯಾವುದ್ರಲ್ಲಿ ಏನಾದ್ರೂ ಒಂದು ಶಕ್ತಿ ವಿಶೇಷ ಕಂಡ್ರೆ ಬೇಕು ಅನಿಸುತ್ತಲ್ಲ, ಬೇಕು ಅನಿಸ್ಬಾರ್ದು. ಅದು ಯಾವ ಶಕ್ತಿ ಯಾರ್ದದೋ? ಪರಮಾತ್ಮದು. ಈಗ ಯಾವ ಯಾವ ವಿಶಿಷ್ಟವಾದ ಗುಣ ಇದೆ
ಎಲ್ಲೆಲ್ಲಿ ನಮ್ಮನ್ನ ಹಿಡ್ಕೊಳ್ಳುತ್ತೋ ಅಲ್ಲಿ ಬಿಡಿಸ್ಕೊಳ್ಳೋ ಉಪಾಯ. ಮನುಷ್ಯನಿಗೆ ಕಾಮ ಅನ್ನೋದು ಬಲವಾದ ಗ್ರಂಥಿ. ಕಾಮ ಯಸ್ಯ ಅಂದ್ರೆ ಯದಾ ಸರ್ವೇ ಪ್ರಮುಚ್ಯಂತೆ ಅಲ್ಲ, ಹೃದಯಸ್ಯ ಗ್ರಂಥಯ. ಗ್ರಂಥಿಯಿಂದ ಅಲ್ಲಿ ವಿದ್ಯಾಪಚಯ ವಾಸನ ಅಂತ ಬರ್ದಿದ್ದಾರೆ. ಈಗ 10ನೇ ಅಧ್ಯಾಯದಲ್ಲಿ ವಿಶಿಷ್ಟ ವಿಭೂತಿಯನ್ನು ಒಂದಷ್ಟು ಹೇಳ್ತಾನೆ, ಇಲ್ಲೂ ಅದ್ರಲ್ಲಿ ಸ್ವಲ್ಪ ಹೇಳ್ತಾನೆ. ಆದ್ರೆ ವಿಭೂತಿಯನ್ನು ಹೇಳಿ ಮುಗಿಯೋಲ್ಲ. ನಾಂತೋಸ್ತಿ ವಿದ್ಯಾನಾಂ ವಿಭೂತಿನಾಂ ಪರಂತಪ ಏಷತೋ ಉದ್ದೇಶತಃ ಪ್ರೋಕ್ತಃ ವಿಭೂತೇರ್ ವಿಸ್ತರೋಮಯ. ಯಾರಾದ್ರೂ ವಿಶಿಷ್ಟವಾದ ಯಾವುದು ಅಂದ್ರೆ ಪ್ರತಿಯೊಂದು ವಿಶಿಷ್ಟವಾಗಿಯೇ ಕಾಣಿಸುತ್ತೆ, ಅದು ಎಣಸೋಕ್ ಬರಲ್ಲ. ಕಲ್ಪಿತವಾದ ವಸ್ತುಗಳಲ್ಲಿ ಅಸಾಧಾರಣ ಗುಣಗಳಿವೆ ಅನ್ನೋದೇ ಒಂದು ಸಂಖ್ಯೆ ಇಲ್ಲದೆ ಇರೋದು. ಅದನ್ನು ಹೇಳ್ತಾ ಇದ್ದಾನೆ. ಸರ್ವಮಿದಂ ಪ್ರೋತಂ, ಎಲ್ಲವೂ ನನ್ನಲ್ಲೇ ಇದೆ, ಹೇಗೆ ವಿಶಿಷ್ಟವಾದ್ದಿದೆ ಅಂತ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಶ್ಚೇ ಪೌರುಷಂ ದೃಶು. ರಸೋಹಮಪ್ಸು ರಸಃ ಅಹಂ ಅಪ್ಸು ಕೌಂತೆಯ ಪ್ರಭಾ ಅಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ದೃಶು. ಈಗ ಒಂದೊಂದು ವಿಭೂತಿ ಪರಮಾತ್ಮನ ವಿಶೇಷ ಗುಣವನ್ನು ಹೇಳ್ತಾನೆ. ನೀರಿನಲ್ಲಿ ರುಚಿ ಅನ್ನುವಂತಹ ಗುಣ ರಸ, ಆ ಸುಖಕ್ಕೆ ಬೇಕಾದಂತಹದ್ದು ರಸ. ಆ ರಸ ಅನ್ನೋದು ಷಡ್ರಸ ನವರಸ ಅಂತ 2 ಥರ ಹೇಳ್ತಾರೆ. ನವರಸ ಯಾವ್ದಕ್ಕೆ ಸೇರಿದ್ದು? ಕಾವ್ಯಕ್ಕೆ, ಶಬ್ದದಿಂದ ಬರೋದು. ಷಡ್ರಸ ಯಾವ್ದಕ್ಕೆ ಸೇರಿರೋದು? ನಾಲಿಗೆಗೆ. ಆ ನಾಲ್ಗೆನೇ ಶಬ್ದ ಹೇಳೋದು, ನಾಲ್ಗೆನೇ ರುಚಿ ನೋಡೋದು. ಆದ್ರೆ ಕಾವ್ಯದಲ್ಲಿ ನವರಸ ಗೊತ್ತಾ? ನವರಸ ಅಂದ್ರ ಶೃಂಗಾರ ವೀರ ಕರುಣ ಅದು ನವರಸ. ಶಬ್ದದಿಂದ ಮನಸ್ಸಲ್ಲಿ ಮಾತ್ರ ಬರೋದು. ಇನ್ನು ರುಚಿಯಾಗಿ ಬರುತ್ತಲ್ಲ ತಿಂದ್ರೆ ಆಹಾರ, ಅದು ರಸ. ಷಡ್ರಸ ಯಾವುದು? ಆದ್ಯ ಗೀತೆ ಅದಲ್ಲ ಕಣಲೆ, ಕನ್ನಡದಲ್ಲಿ ಹೇಳ ಸಾಕು. ಸಿಹಿ, ಖಾರ, ಹುಳಿ, ಉಪ್ಪು, ಕಹಿ. ಕಹಿ, ಸಿಹಿ, ಕಹಿ, ಉಪ್ಪು, ಖಾರ, ಹುಳಿ, ಮೊಗಚು. 6 ರುಚಿ ನೀರಿನ ಮುಖಾಂತರ ಬರುತ್ತೆ. ಬರಕಲು ತಿಂಡಿ ತಿಂದ್ರೆ ಆಗಲ್ಲ, ನಾಲ್ಗೆ ನೀರಾದ್ರೂ ಸೇರ್ಬೇಕು ಅದಕ್ಕೆ. ಆದ್ರಿಂದ ಮರಳು ತಿಂದ್ರೆ ರುಚಿ ಬರುತ್ತನ? ಮರಳಾಗಿ ಬಾಯಿಗೆ ಎಷ್ಟದು? ಆ ರಸ ಅನ್ನೋದು ಆಹಾರದಲ್ಲಿ ತೋರುತ್ತೆ. ಆಹಾರದಲ್ಲಿ ನಾನಾ ಪ್ರಕಾರವಾದ ರಸ ಇದೆಯಲ್ಲ, ಅದು ಬಹಳ ಎಳೆಯುತ್ತೆ ಮನುಷ್ಯ. ಅದು ನೀರಿನ ಮುಖಾಂತರ ಆಹಾರಕ್ಕೆ ಬಂದಿರೋದು. ಆದ್ರೆ ನೀರಿನಲ್ಲಿರುವ ರಸ ನಾನೇ. ಬಹಳ ರುಚಿ ನೀರು. ನೀರಿನ ರುಚಿ ಆ ಆಹಾರಕ್ಕೆ ಸೇರಿ ನಾಲಿಗೆಗೆ ಬರುತ್ತಲ್ಲ, ಅದು ಎಷ್ಟು ಎಳೆಯುತ್ತೆ ಸ್ವಾಮಿ. ವಾಸನೆಯಲ್ಲೇ ರುಚಿ ಕಂಡುಬಿಡುತ್ತೆ. ನಮ್ಗೊಬ್ರು ಹೇಳಿದ್ರು ವಾಸನೆಗೂ ರುಚಿ ಇದೆ ಎಂದು. ಅದಾಗೆ ಎಂದು ಮೂಗಲ್ ಬಂದ್ರೆ ಬಾಯಿ ನೀರು ಬರುತ್ತೆ ನೋಡ್ರಿ, ಆದ್ರೆ ವಾಸನೆಯಲ್ಲಿ ರುಚಿ ಇದೆ ಎಂದು ನಮ್ಗೆ ಆಶ್ಚರ್ಯ ಆಯ್ತು. ದೋಸೆ ವಾಸನೆ ಕೇಳಿದ್ರೆ ಕೆಲವರಿಗೆ ರುಚಿ ಬರುತ್ತೆ ನಾಲಿಗೆ. ಹೀಗೆ ಈ ರುಚಿ ಅನ್ನೋದು ನೀರಿನಲ್ಲಿ ನಾನೇ ರುಚಿಯಾಗಿ ತೋರ್ತಾ ಇದ್ದೀನಿ ಅಂದ್ರೆ ಪರಮಾತ್ಮನ ವಿಭೂತಿ ಅದು. ಜಗತ್ತಿನಲ್ಲಿ ಎಲ್ಲೆಲ್ಲಿ ರುಚಿ ಬರುತ್ತೋ ಅದು ನೀರಲ್ಲೇ ಇರೋದು. ನೀರಿನ ರುಚಿಯಲ್ಲಿ ಪರಮಾತ್ಮ ಇದ್ದಾನೆ. ಆ ನೀರಿನ ರುಚಿ ಬೇರೆ ಆಹಾರ ಪದಾರ್ಥಕ್ಕೆ ಸೇರಿದೆ, ಅದು ರುಚಿ ಅಂತಾರೆ. ಯಾವುದು? ಜಿಲೇಬಿ ರುಚಿ. ಯಾವಾಗ? ಡಯಾಬಿಟಿಸ್ ಬರದೆ ಹೋದ್ರೆ, ಇಲ್ಲೇ ಹೋದ್ರೆ ವಿಷಾದ. ಒಳ್ಳೆ ಹಣ್ಣುಗಳ ರುಚಿ, ಕಾಫಿ ರುಚಿ, ಕಹಿ ಕಾಫಿ ರುಚಿ, ಸಿಹಿ, ಎಲ್ಲ ರುಚಿಯು ಯಾರದ್ದು? ನೀರಿಂದ ಅಲ್ಲ, ನೀರಿನಲ್ಲಿ ತೋರೋ ಪರಮಾತ್ಮನು ನೀರಿನಲ್ಲಿ ಬಂದು ರುಚಿಯಾಗಿ ಬಂದಿಯಾನೆ. ರಸೋಹಮ ಅಹಂ ಅಪ್ಸು ರಸಃ, ನಾನು ನೀರಿನಲ್ಲಿ ರಸನಾಗಿ ತೋರ್ತಾ ಇದ್ದೀನಿ. ಎಲ್ಲಾ ಜನರಿಗೂ ರುಚಿ. ಇನ್ನು ಚಂದ್ರ ಸೂರ್ಯರಿಬ್ಬರಲ್ಲಿ ಪ್ರಭಾ ಅಂದ್ರೇನೋ? ತೇಜಸ್ಸು. ಸೂರ್ಯನ ತೇಜಸ್ಸೇ ಅದ್ಭುತ. ಅದು ಒಳ್ಳೆ ಎಲ್ಲವನ್ನು ತೋರಿಸೋದು. ಗಿಡ ಮರಗಳಿಗೆ ಬೆಳಕಾಗತ್ತೆ, ಶಕ್ತಿ, ಎನರ್ಜಿ ಆಗಿದೆ. ಆ ಒಂದೇ ತೇಜಸ್ಸು ಎಷ್ಟು ಉಪಯೋಗ ಆಗುತ್ತೆ. ಅನೇಕ ವಿಚಿತ್ರವಾದ ಎಲ್ಲ ಮನುಷ್ಯನ ಕಾಲವನ್ನು ಅಳೆಯೋಕೆ ಸೂರ್ಯನ ಕಿರಣವನ್ನು ಇಟ್ಕೊಂಡ್ಯಾರ. ಸೂರ್ಯನ ಕಿರಣ ಬಿದ್ದು ಭೂಮಿಯ ಒಂದು ಕಣ ಎಷ್ಟೋ ಚೇಂಜ್ ಆಗತ್ತದ. ಆ ಕಿರಣದ ವೇಗ ಅದು ಚೇಂಜ್ ಆಗೋದು. ತಸ್ಯಾ ಪಾಕ ವಿಶೇಷೇಣ ಸೂರ್ಯ ಮರೀಚಿ ಮಾದತ್ತೆ ಅಂತ ಹೇಳ್ತೀವಲ್ಲ, ಆ ಸೂರ್ಯನ ಮರೀಚಿ ಅನ್ನೋ ಕಿರಣ ಅದು ಸಕ್ಕು ಮಾಡೋದು.
ಸಕ್ ಅಂದ್ರೆ ವಸ್ತುವಿನಲ್ಲಿರುವ ನೀರನ್ನ ಎಳೆಯತ್ತಂತೆ. ಆ ನೀರನ್ನ ಎಳೆಯುವಾಗ ಅದು ಚೇಂಜ್ ಆಗತ್ತೆ. ಸೂರ್ಯನ ಕಿರಣ ಭೂಮಿಯ ಪ್ರತಿಯೊಂದು ಕಣವನ್ನು ಎಷ್ಟು ವೇಗದಿಂದ ಚೇಂಜ್ ಮಾಡುತ್ತೋ ಅಲ್ಲಿಂದ ಕಾಲದ ಅಳತೆ ಬರುತ್ತೆ. ಕ್ರಿಯೆ ಫಲ ಎರಡೂ ಕಂಡಾಗ ಅದಕ್ಕಿರುವಂತಹ ಅಂತರ ಇದೆಯಲ್ಲ ಅದನ್ನ ಅಳತೆ ಮಾಡೋಕ್ಕೋಸ್ಕರ ಕಾಲ ಅಂತ ಒಂದು ಬರುತ್ತೆ ಅಂತ ಹೇಳಿದ್ರು. ಇದು ಯಾರಿಗೆ ಎಣಸಕ? ಸೂರ್ಯನ ಕಿರಣದ ವೇಗವನ್ನು ಕೌಂಟ್ ಮಾಡಿ ಅದಕ್ಕೆ ಕಾಲವನ್ನು ಹೇಳ್ತಾ, ವೇಗಕ್ಕೆ ಕಾಲ ಬೇಕು ಅಂದ್ರೆ ವೇಗವನ್ನು ಅಳತೆ ಮಾಡೋಕ್ ಸಂಖ್ಯೆ ಬೇಕೋ, ಆ ವೇಗಕ್ಕೆ ಕಾಲ ಬೇಕು ಅಂದ್ರೆ ಅದೇನ್ ಅರ್ಥ? ವೇಗಕ್ಕೂ ಕಾಲ ಬೇಕು. ಸೂರ್ಯನಿಂದ ಹೊರಟ ಕಿರಣ ಭೂಮಿಗೆ ತಲುಪುವುದಕ್ಕೆ 9 ನಿಮಿಷಗಳು ಬೇಕು ಅಂತ ಹೇಳಿದ್ರೆ ಅದೇ ಕಾಲ. ಹೀಗೆ ಸೂರ್ಯನ ಕಿರಣವಾಗಿ ನಾನು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಇದ್ದೀನಿ. ಅದೇ ಸೂರ್ಯನ ಕಿರಣವೇ ಚಂದ್ರನು ಬಂದ್ರೆ ಸೋಮರಸ. ಅಲ್ಲಿ ಚೆಂಡ ಕಿರಣ, ಇಲ್ಲಿ ಶೀತ ಕಿರಣ. ಒಂದೇ ಕಿರಣ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಬೇರೆ. ಯಾರೋ ಕೇಳಿದ್ರು, ಕನ್ನಡಿಯಲ್ಲೂ ರಿಫ್ಲೆಕ್ಷನ್ ಆಗತ್ತೆ, ಚಂದ್ರನಲ್ಲೂ ರಿಫ್ಲೆಕ್ಷನ್ ಆಗತ್ತೆ. ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಕಣ್ ಕುಕ್ಕತ್ತೆ, ಅಯ್ಯೋ ನೋಡೋಕ್ಕಾಗಲ್ಲ. ಚಂದ್ರನ ಕಿರಣ ಅಂತ ಏನ್ ಚೆನ್ನಾಗಿರುತ್ತೆ ನೋಡಿದ್ರೆ. ಯಾಕೆ ಹಾಗೆ ಅಂದ್ರು? ಅದು ಅಲ್ಲ, ಬರೀ ದೂರ ಆದ್ರೆ ಆಗಲ್ಲಪ್ಪ. ಯಾರೇ ಗೊತ್ತು ಅದು. ಬರೀ ದೂರ ಆಗ್ಬಿಟ್ರೆ ದೂರದ ಕನ್ನಡಿ ಹಿಡಿದ್ರೆ ಆಗತ್ತೆ. ಎಷ್ಟು ದೂರ ಹಿಡಿದ್ರು ಕನ್ನಡಿ ಕುಕ್ಕೋದೇ ಅದು. ಅವ್ರು ಹೇಳ್ಬೇಕು, ಯಾಕ್ರೆ ಗೊತ್ತಿಲ್ಲ ಅಷ್ಟೇ. ಚಂದ್ರ ಹಾಗೆ ಸುಷುಮ್ನ ಸೂರ್ಯರಶ್ಮಿ ಚಂದ್ರಮ ಗಂಧ ಅಷ್ಟೇ ಅನುಭವದಿಂದ ಕಂಡಿದೀವಿ. ಸುಷುಮ್ನ ಸೂರ್ಯರಶ್ಮಿ ಚಂದ್ರಮ. ಸೂರ್ಯರಶ್ಮಿ ವಿಗ್ರಹಗೆ ಸೂರ್ಯಸ್ಯ ರಶ್ಮಿ ಯಸ್ಯ ಸಹ ಸೂರ್ಯರಶ್ಮಿ ಸುಷುಮ್ನ. ಒಳ್ಳೆ ಆನಂದ ಕೊಡುವ ಸೂರ್ಯರಶ್ಮಿ ಉಳ್ಳವನು ಯಾರೋ? ಚಂದ್ರಮ. ಸುಷುಮ್ ಗಂಧರ್ವನು ಸರಿ, ಎಲ್ಲರನ್ನೂ ಗಂಧರ್ವನು. ಹೀಗೆ ನೀರಿನ ಸೂರ್ಯ ಚಂದ್ರರಲ್ಲಿ ತೇಜಸ್ಸಾಗಿದ್ದೀನಿ ಅಂದ್ರೆ ಇಬ್ರು ಅಗ್ನಿಶೋಮರ. ಒಬ್ಬ ರಸ, ಒಬ್ಬ ಅಗ್ನಿ. ಈ ಜಗತ್ತಿನಲ್ಲಿ ಅಗ್ನಿಶೋಮರ ಇದರಿಂದ ಎಲ್ಲ ನಡೀತಾ ಇದೆ. ಪ್ರಭಾಸ್ಮಿ ಶಶಿ ಸೂರ್ಯಯೋ. ಇನ್ನು ಪ್ರಣವ ಓಂಕಾರ. ಯಾಕೆ ಪ್ರಣವ ಅಂತ ಓಂಕಾರಕ್ಕೆ ಹೆಸರು? ಯಾವಾಗ್ಲೂ ನೂತನ ಅಂತ ಹೊಸದು. ಪ್ರಕೃಷ್ಟೋ ನವ ಪ್ರಣವ ಓಂಕಾರ ಇದು ಇದೆ. ಓಂಕಾರ ಪ್ರಣವವು ಸಮವು ಅಂತ ಅಮರಕಾರನು ರೂಢಿಯಲ್ಲೂ ಹೇಳಿದ್ದಾನೆ. ಓಂಕಾರ ಅನ್ನೋದು ಎಲ್ಲಾ ವೇದಗಳನ್ನು ವ್ಯಾಪಿಸಿದೆ ಅಂತ ಉಪನಿಷತ್ನಲ್ಲೂ ಹೇಳುತ್ತೆ. ಅದನ್ನು ಮಾಂಡೂಕ್ಯ ಉಪನಿಷತ್ತು ಹೇಳಿದೆ. ಸಮಸ್ತ ಶಬ್ದಗಳು, ಸಮಸ್ತ ಪದಾರ್ಥಗಳು ಓಂಕಾರದಲ್ಲಿ ಅಡಗಿವೆ. ಅದನ್ನ ಓಂಕಾರ ಶಬ್ದವೂ ಅಲ್ಲ, ಪದಾರ್ಥವೂ ಅಲ್ಲ ಅಂತ. ಓಂ ಇತ್ಯೇತದ ಖರಮಿದಗಂ ಸರ್ವಂ ಅಂತ ಹೇಳಿ. ಓಂಕಾರ ಅನ್ನೋದು ವೇದಗಳ ಸಾರ. ಅಂದ್ರೆ ಓಂಕಾರವನ್ನು ಧಾರಣೆ ಮಾಡಿದರೆ ಸರಿಯಾದ ಭಾವನೆಯಿಂದ ಅವನು ಸಕಲ ವೇದಗಳನ್ನು ಹೇಳಿದ ಹಾಗಾಯ್ತು. ಅದನ್ನ ಸನ್ಯಾಸಿಗಳಿಗೆ ಧನ, ಅದು ದುಡ್ಡು. ಯಾವುದು? ಓಂಕಾರ. ಹಾಗೆ ಸಕಲ ವೇದಗಳಲ್ಲೂ ಓಂಕಾರ ಸ್ವರೂಪನಾಗಿದ್ದೀನಿ. ಆದ್ರಿಂದ ಆ ಓಂಕಾರವೇ ನಾನು. ತಸ್ಮಿನ್ ಪ್ರಣವಭೂತೆ ಮೇ ಸರ್ವೇ ವೇದಾಹ ಪ್ರೋತಾಃ. ಆ ಓಂಕಾರ ರೂಪನಾದ ನನ್ನಲ್ಲಿ ಸಕಲ ವೇದಗಳೂ ನೆಲೆ ನಿಂತಿವೆ, ಹಾಸು ಹೊಕ್ಕಾಗಿ ಕೂತ್ಕೊಂಡ್ಬಿಟ್ಟಿವೆ. ಅಂದ್ರೆ ಎಲ್ಲೆಲ್ಲೇ ವೇದಗಳಿಗೋ ಅಲ್ಲೆಲ್ಲ ಓಂಕಾರವಲ್ಲೇ ಅದರದ್ದು ವ್ಯಾಖ್ಯಾನ. ನಮ್ಮಲ್ಲಿ ಈ ಸಂಗೀತಗಾರರು ಶ್ರುತಿಯನ್ನ ಓಂಕಾರ ಅಂತಾರೆ. ಆ ಶ್ರುತಿ ಮಾಡ್ಕೋತಾರಲ್ಲ ಅಂತ, ಅದು ಓಂಕಾರ. ಆ ರಾಗಗಳಿದೆಯಲ್ಲ, ಸರಿಗಮ ಪದನಿ, ಅದು ಏನ್ ಹೇಳ್ಬೇಕು, ರಾಗ ಅಲ್ಲ, ಸ್ವರಗಳು. ಆ ಸ್ವರಗಳಿದೆಯಲ್ಲ, ಆ ಸ್ವರ ಸಂಚಾರ ಅನ್ನೋದು ಶಬ್ದ. ಓಂಕಾರ ಶ್ರುತಿ, ಆ ಶ್ರುತಿಗೆ ತಕ್ಕ ಹಾಗೆ ಸ್ವರ ಸಂಚಾರ. ಶ್ರುತಿ ಬಿಟ್ಟು ಸ್ವರ ಹೇಳದಾಗ ಅಯ್ಯೋ ಕೇಳಕ್ಕಾಗಲ್ಲ ಅಂತ. ಶ್ರುತಿ ಬಿಡಬಾರ್ದು, ಶ್ರುತಿಯಲ್ಲೇ ಇರ್ಬೇಕು. ಶ್ರುತಿ ಅಂದ್ರೆ ವೇದ ಅಂತ ಅರ್ಥ ಇದೆ. ಶ್ರುತಿ ಅಂದ್ರೆ ಅವ್ರು ಹೇಳುವಂತ ತುಂಬೂರಿ ಮೀಳ್ತಾರಲ್ಲ ಅದು. ಆ ಓಂಕಾರದಲ್ಲಿ ಸಕಲ ವೇದಗಳು ನೆಲೆ ನಿಂತಿವೆ. ಅದನ್ನ ಓಂಕಾರವನ್ನ ಪರಮಾತ್ಮ ಸ್ವರೂಪ ಅಂತ ಮಾಡ್ಬೇಕು. ತಥಾಖ್ಯೆ ಆಕಾಶೇ ಶಬ್ದ ಸಾರಭೂತ. ಆಕಾಶದ ಗುಣ ಶಬ್ದ ಗುಣಕ ಆಕಾಶ. ಶಬ್ದ ಅನ್ನೋದು ಸಾರ. ಅಂದ್ರೆ ಆಕಾಶದಲ್ಲಿ ಶಬ್ದ ಸಂಚಾರ ಆಗತ್ತೆ. ಆಕಾಶವೇ ಶಬ್ದವನ್ನ ಧಾರಣೆ ಮಾಡಿದೆ. ಶಬ್ದ ಅನ್ನೋದು ಆಕಾಶದಲ್ಲಿ ಎಲ್ಲೆಲ್ಲೂ ತುಂಬಿದೆ. ಒಬ್ರು ಹೇಳಿದ್ರು, ಈ ಉಚ್ಚಾರಣೆ ಮಾಡಿದ ಶಬ್ದ ಆಕಾಶದಲ್ಲಿ ಇದ್ದೇ ಇರುತ್ತೆ. ಅದನ್ನು ಎಳ್ಕೊಳ್ಳೋಕೆ ಯಂತ್ರ ಬೇಕೇ ಹೊರತು ಆಕಾಶ ಅನ್ನೋದು ಎಲ್ಲೆಲ್ಲೂ ಕೂಡ ಶಬ್ದಮಯವಾಗಿದೆ, ಶಬ್ದ ಸ್ವರೂಪವಾಗಿದೆ. ಶಬ್ದ ಅನ್ನೋದು ಸಾರವಾಗಿದೆ. ತಸ್ಮಿನ್ ಮಯಿ ಅಂದ್ರೆ ಆ ಶಬ್ದರೂಪದಾದ ನಿನ್ನಲ್ಲಿ ಖಂ ಪ್ರೋತಂ. ಆಕಾಶ ತೇಲಾಡ್ತಾ ಇದೆ. ಆಕಾಶ ತೇಲಾಡ್ತದೆ.
ಶಬ್ದರೂಪನಾದ ನನ್ನಲ್ಲಿ ಆಕಾಶ ತೇಲಾಡ್ತಾ ಇದೆ. ಶಬ್ದ ಆಕಾಶಕ್ಕಿಂತ ದೊಡ್ಡದು ಅಂತ ಆಯ್ತು. ಈಗ ವೇದವು ಸೃಷ್ಟಿಗಿಂತ ಮುಂಚೆ ಬಂತಲ್ಲ, ಆ ಸೃಷ್ಟಿಗಿಂತ ಮುಂಚೆ ಬಂದ ವೇದದಲ್ಲಿ ಆಮೇಲೆ ಆಕಾಶ ಬಂದಿದೆ. ಹಿರಣ್ಯಗರ್ಭ ಬಂದು ಆಮೇಲೆ ಪಂಚಭೂತಗಳು ಬರಬೇಕು. ಅದನ್ನ ಆಕಾಶ ಹುಟ್ಟಿದ್ದ ಆಮೇಲೆ ಆ ಆಕಾಶದಲ್ಲಿ ಶಬ್ದವೆಲ್ಲ ತುಂಬಿಕೊಂಡಿದೆ. ಹೀಗೆ ಸಮಸ್ತ ಆಕಾಶದ ಎಲ್ಲೆಲ್ಲೂ ಕೂಡ ಶಬ್ದ. ಒಂದೇ ಒಂದು ಶಬ್ದದ ಕಷ್ಟ ಅಂದ್ರೆ ಕಾರ್ಯ ಅಂತ ಈಗ ನೀವು ಆ ಕಾರ್ಯಕಾರಣ ಭಾವ ಹೇಳಿದ್ರೆ ಆ ಓಂ ಅನ್ನೋ ಶಬ್ದ, ಇದು ಆಕಾಶ ಶಬ್ದವನ್ನು ಕೇಳಿ ವಸ್ತುವನ್ನು ಸೃಷ್ಟಿ ಮಾಡಿದ ಅಂತ ಆ ಅರ್ಥಕ್ಕ ಆಕಾಶ ಸಾಧನ ಸಂಚಾರಕ್ಕೆ ಅಲ್ಲ. ಆಕಾಶ ಅದು ಸರಿ ಗುಣ ಅನ್ನೋದು ಅಲ್ಲೇ ಗುಣ ಅಂತ ಹೇಳೋದು ಒಂದರ್ಥದಲ್ಲಿ. ಗುಣಗುಣಿ ಭಾವದಲ್ಲಿ ಗುಣ ಅನಿತ್ಯವಾದ್ರೆ ಅದು ಅನಿತ್ಯವಾಗುತ್ತೆ. ಆದ್ರೆ ಶಬ್ದ ಅನಿತ್ಯವಾಯಿತು ಅಂತ ಇಟ್ಕೊಂಡು ಆಕಾಶವು ಅನಿತ್ಯ. ಅದು ಸರಿ. ಇಲ್ಲಿ ನಮ್ಗೆ ಸಾರವಾಗಿ ತೋರೋ ಶಬ್ದ. ಆದ್ರಿಂದ ಆಕಾಶವೆಲ್ಲ ಶಬ್ದ ಸ್ವರೂಪದ ಸಾರವಾದ ಶಬ್ದದಲ್ಲಿದೆ. ತಥಾ ಪೌರುಷಂ ಪುರುಷಸ್ಯ ಭಾವ ಪೌರುಷಂ ಯತಃ ಪುಂಬುದ್ಧಿ ನೃಷೋ. ಪುರುಷತ್ವ, ಪೌರುಷ ಅಂದ್ರೆ ಅಧಿಕಾರ ನಡೆಸೋದು, ಸ್ವತಂತ್ರವಾಗಿರೋದು, ಇನ್ನೊಬ್ರು ಕೇಳದೆ ಇರೋದು, ಇದೆಲ್ಲ ಪುರುಷನ ಲಕ್ಷಣ ಅಂತ. ಹೆಂಗಸರಲ್ಲಿ ಇದ್ರೆ ಅವರೇ ಪುರುಷರು. ಆಗಲ್ಲ ಆಗಲ್ಲ ಅಲ್ಲಪ್ಪ. ಪೌರುಷ ಅನ್ನೋ ಶಬ್ದ ವಿಶೇಷವಾದ್ದೆ. ಅದು ಅಭಿವ್ಯಕ್ತಿ ಆಗೋದು ಕೆಲವು ಸಲ ಕೆಲವರಿಗೆ ಆಗತ್ತೆ, ಕೆಲವು ಸಲ ಹೆಂಗಸರಲ್ಲೇ ಬಂದ್ಬಿಡುತ್ತೆ. ಏನ್ ಮಾಡಕ್ಕಾಗ. ಆದ್ರೆ ನಿಜವಾಗಿ ಮೆಚ್ಚುವಂತಹದ್ದು ಪೌರುಷ ಗುಣವೇ. ಪುರುಷತ್ವ ಇದೆಯಲ್ಲ, ಅದು ಪ್ರಜೋತ್ಪತ್ತಿ ಸಾಮರ್ಥ್ಯವೂ ಪೌರುಷವೇ. ಅದನ್ನೂ ಮೆಚ್ಚಬೇಕು. ಹೀಗೆ ಪುರುಷನಾಗಿರೋದು ಅನ್ನೋದು ಪುಂಬುದ್ಧಿ. ಮನುಷ್ಯರಲ್ಲಿ ನಾನು ಆ ಪೌರುಷ ಶಕ್ತಿಯಾಗಿದ್ದೀನಿ, ಗಂಡಸಾಗಿದ್ದೀನಿ ಅಂತ ಹೇಳ್ತಾ ಇಲ್ಲ. ಗಂಡಸ್ತನ ಇದೆಯಲ್ಲ, ಅದು ಹೆಂಗಸರಲ್ಲೂ ಇರ್ಬೋದು, ಗಂಡಸರಲ್ಲೂ ಇರ್ಬೋದು. ಆ ಗಂಡಸ್ತನ ಅನ್ನೋದು ಸ್ವತಂತ್ರವಾಗಿರೋದು, ಇನ್ನೊಬ್ಬರ ಅಧಿಕಾರ ನೋಡೋದು, ಒಳ್ಳೆ ವಿವೇಕಿ ಆಗಿರೋದು, ಅನುಕರಣೆ ಮಾಡದೇ ಇರೋದು. ಹಾಳಾಗ ಪುರುಷತ್ವ ಅಂದ್ರೆ ಹಾಗಿರ್ಬೇಕಪ್ಪ. ಜೋರಾಗಿರ್ಬೇಕು, ಆಕ್ರಮಣ ಮಾಡೋ ಧೈರ್ಯ, ಮುಕ್ಕಲ್ತನ ಇರ್ಬಾರ್ದು. ಅದೆಲ್ಲ ಪೌರುಷತ್ವ. ಆ ಪುರುಷತ್ವ ಅನ್ನೋದು ಮನುಷ್ಯನಲ್ಲಿರುವ ಅತ್ಯಂತ ಸಾರವಾದ್ದು. ಅದೇ ನಾನು ಅಂತ ಪ್ರಮಾಣ. ತಸ್ಮಿನ್ ಮಯಿ ಪುರುಷಾಹ ಪ್ರೋತಾಃ. ಇಂಥ ನನ್ನಲ್ಲಿ ಮನುಷ್ಯರೆಲ್ಲರೂ ಪ್ರೋತರಾಗಿದ್ದಾರೆ. ಹೆಂಗಸರು ಗಂಡಸರು ಎಲ್ಲರೂ ಪುರುಷತ್ವವನ್ನೇ ಇಷ್ಟಪಡೋದು ಅಂತ. ಸ್ವಾತಂತ್ರ್ಯವನ್ನು, ಅಧಿಕಾರವನ್ನು ಇಷ್ಟಪಡ್ತಾರಲ್ಲ, ಅದು ಪುರುಷನ ಗುಣ. ಇಷ್ಟ ಆಯ್ತು. ಇನ್ನು ಮುಂದೆ ಇನ್ನೂ ಕೆಲವು ಗುಣಗಳನ್ನ ಹೇಳ್ತಾನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. पुण्यः गन्धः पृथिव्यां च तेजः च अस्मि विभावसौ जीवनं सर्वभूतेषु तपः च अस्मि तपस्विषु. ಈ ಭೂಮಿಯಲ್ಲಿರುವಂತಹ ಪುಣ್ಯ ಪರಿಮಳವಾದ ವಾಸನೆ ನಾನು. ಭೂಮಿಯಿಂದ ಹೂವಿಗೆ ಬರೋದು, ಸೆಂಟಿಗೆ ಬರೋದು ಹೂವಿನಿಂದ. ಅಂದ್ರೆ ಭೂಮಿಯಲ್ಲಿರುವ ಪರಿಮಳವಾದ ಗಂಧ ಇದೆಯಲ್ಲ, ಅದು ಪರಮಾತ್ಮದು. ಮನುಷ್ಯನಿಗೆ ಗಂಧ ಬಹಳ ಬೇಗ ಇಳಿಯದು. ವಾಸನೆ, ಒಳ್ಳೆ ವಾಸನೆ ಬಂದ್ಬಿಟ್ರೆ ಕಾಮ ಬಂದ್ಬಿಡುತ್ತೆ. ಕಾಮಕ್ಕೆ ಕಾರಣ ಗಂಧ ವಾಸನೆನೆ. ಆದ್ರೆ ಗಂಧವನ್ನ ಪರಮಾತ್ಮ ಅಂತ ಭಾವನೆ ಮಾಡಿದ್ರೆ ಕಾಮದಿಂದ ಗೆಲ್ಲಬಹುದು. ಅಂದ್ರೆ ಎಲ್ಲವೂ ಭಗವದ್ ವಿಭೂತಿಯನ್ನು ಮಾಡಿದ್ರೆ ಅದೆಲ್ಲೂ ಆಸೆ ಪಡಬಾರದು. ಪರಮಾತ್ಮನ ಸ್ವರೂಪ ಅಂತ ಕೈ ಮುಗಿಬೇಕು. ಸಾಕಪ್ಪ, ಇದು ಪರಮಾತ್ಮ, ನನ್ನನ್ನು ಹೀಗೆ ಗೋಳಾಡಿಸ್ಬೇಡ, ಇನ್ನು ಪವಿತ್ರವಾದ ಪರಿಮಳ ರೂಪವಾಗಿ ಬರಬೇಡ, ಬಂದ್ರೆ ನನ್ ಮನಸ್ಸು ಹೋಗ್ಬಿಡತ್ತೆ. ಪುಣ್ಯೋ ಗಂಧ ಪೃಥಿವಿಯ. ನಮಗೆ ಈ ಅಪ್ಸರ ಸ್ತ್ರೀಯರೆಲ್ಲ ಋಷಿಗಳನ್ನು ಮೋಹ ಮಾಡಿದ್ರಲ್ಲ, ತಮ್ಮ ರೂಪದಿಂದ, ತಮ್ಮ ಧ್ವನಿಯಿಂದ, ತಮ್ಮ ವಾಸನೆಯಿಂದ. ಅದಲ್ಲೇ ಅವನು ಋಷಿಗಳ ದೌರ್ಬಲ್ಯ. ನೀವು ಪರಮಾತ್ಮನ ವಿಭೂತಿ, ಪರಮಾತ್ಮನೇ ಹೇಗೆ ಬರ್ತಾ ಇದ್ದಾನೆ. ಪರಮಾತ್ಮ ವಿಭೂತಿ ನೋಡಕ್ಕೆ ಹಠಮಾನ ತಪಸ್ಸು. ಅದು ತಪಸ್ಸಲ್ಲಿ ಉಪಾಸನಾ ತಪಸ್ಸು, ಪವಾಡ ತಪಸ್ಸು. ಪವಾಡ ಮಾಡೋಕ್ಕೋಸ್ಕರ ಮಾಡಿರೋದು. ಪಾಂಬು
ಇಂಥ ಋಷಿಗಳೆಲ್ಲ ಮಹಾಪುರುಷರು ವಿಶ್ವಾಮಿತ್ರ ಪರಾಶರ ಪ್ರಭು ಅವ್ರಿಗೆಲ್ಲ ಪರಮಾತ್ಮ ನೋಡಕ್ ಬರ್ದೇನಿ ಬರೀ ಏನಮ್ಮ ಪ್ರಶ್ನೆ ಮಾಡಿಮ್ಮ ಒಂದು ಪ್ರಶ್ನೆ ಮಾಡಲ್ಲ. ಹೆಂಗಸರು ಸ್ವತಂತ್ರವಾಗಿ ಅಧಿಕಾರವಾಗಿ ಚೆನ್ನಾಗಿ ಜೋರಾಗಿದ್ರೆ ಅವರು ನಿಜವಾಗಿ ಪರಮಾತ್ಮನ ವಿಭಕ್ತಿ ಆಗ್ತಾರೆ. ಬರೀ ಇನ್ನೊಬ್ಬರನ್ನೇ ಅನಕ ಮಿಠ ಹಾಕ್ಬಿಟ್ಟಿಯಾನೆ. ಯಾರು ಮಾತು ಮಾಡೋದ್ ಬೇಡ. ಇಲ್ಲ ಇಲ್ಲೆಲ್ಲ ಮೆನ್ನದು ಮೆಜಾರಿಟಿ ಇದೆ ಅಂತ ನಾವು ಸ್ವಲ್ಪ ಹೆಂಗಸರು ಕ್ವೈಟ್ ಆಗಿದ್ದೀವಿ ಅಂದ್ರೆ ಇದು ಹೊರಗಡೆ ನಾವು ಜೋರು, ಮನೆ ಒಳಗೆ ನಿಮ್ದೇ ಇಲ್ಲ. ನಮ್ಗೆ ಅರ್ಥವಾಗಿದೆ. ಮನೆಗ್ ಬರ್ರಿ ಒಳಗೆ ಗೊತ್ತಾಗತ್ತೆ ನಿಮ್ ಆಟ ಎಲ್ಲ ಅಂತ ಅಂದ್ಬಿಡ್ತಾರ. ಆಯ್ತು, ಯಾವಾಗ್ಲೂ ಹೆಂಗಸು ಜೋರು, ಯಾವಾಗ್ಲೂ ಹೆಂಗಸು ಯಾವಾಗ್ಲೂ ಜೋರು, ಗಂಡಸು ಬರೀ ಜೋರು. ಈಗ ಯಾರು ಸಮರ್ಪಣೆ ಮಾಡ್ತಾರೋ ಅವರು ದೊಡ್ಡವರಾಗ್ತಾರೆ. ಸಮರ್ಪಣೆ ಮಾಡೋರು ಹೆಂಗಸರು ಹೆಚ್ಚೋ ಗಂಡಸರು ಹೆಚ್ಚೋ ಅಂದ್ರೆ ಹೆಂಗಸರೇ ಸಮರ್ಪಣೆ ಮಾಡೋದು, ಗಂಡಸರು ಸಮರ್ಪಣೆ ಮಾಡಲ್ಲ. ಎಲ್ಲ ತಮ್ದೊಂದು ಉಳಿಸ್ಕೋತಾರೆ. ಆದ್ರೆ ಇವ್ರು ಆಟ ಆಡಿಸ್ಬಿಡ್ತಾರೆ ಗಂಡಸರು. ಅವ್ರು ದೊಡ್ಡವರು ತೋರಿಸೋದೇ ಇಲ್ಲ. ಹೀಗಿದೆ ಪರಮಾತ್ಮನ ವಿಭೂತಿ. ಎಲ್ಲ ಭಗವಂತನೇ ಈ ರೀತಿಯಾಗಿ ತೋರ್ಕೋತಾ ಇದ್ದಾನೆ. ಭೂಮಿಯಲ್ಲಿ ಪರಿಮಳ ಬರುತ್ತೆ. ಆ ವಾಸನೆ ಅನ್ನೋದು ಇದೆಯಲ್ಲ, ಅದು ಆಹಾರ ಜೊತೆಲೂ ಇದೆ, ಹೂವಿನ ಜೊತೆಲೂ ಇದೆ, ಗಂಧ ದ್ರವ್ಯಗಳಲ್ಲೂ ಇದೆ. ಅದೆಲ್ಲ ಭೂಮಿಯಿಂದ ಆ ವಸ್ತುವಿಗೆ ಬಂದದ್ದು. ಭೂಮಿಗೆ ಬಂದದ್ದು ಪರಮಾತ್ಮನಿಂದ. ಆ ಪರಮಾತ್ಮನ ಪವಿತ್ರವಾದ ಪರಿಮಳ ಆಯಾ ವಸ್ತುವಿನಲ್ಲಿದೆ. ತಸ್ಮಿನ್ಮಯಿ ಗಂಧಭೂತೆ ಪೃಥಿವಿ ಪ್ರೋತ. ಹೀಗೆ ಭೂಮಿಯಲ್ಲಿ ಎಲ್ಲಾ ಕಡೆಯಲ್ಲೂ ನಾನು ಗಂಧರೂಪವಾಗಿ ಇದ್ದೀನಿ ಅಂದ್ರೆ ಭೂಮಿಯೇ ಗೊತ್ತಾಗೋದು. ಗಂಧವತೀ ಪೃಥಿವಿ ಅಂತ ಅವ್ರು ಹೇಳೋದು. ವಾಸನೆ ಗುಣ ಅಂದ್ರೆ ವಾಸನೆಯೇ ಪರಮ ಪೃಥಿವಿಯ ಸ್ವರೂಪ ಅಂತ ಹಾಗೆ ಹೇಳಿ. ಪುಣ್ಯತ್ವಂ ಗಂಧಸ್ಸ ಸ್ವಭಾವತಯವ ಪೃಥಿವ್ಯಾಂ ದರ್ಶಿತಂ. ಓದಿಲ್ವಾ? ಪುಣ್ಯ ಗಂಧ, ಪುಣ್ಯ ಸುರಭಿ ಗಂಧ ಪೃಥಿವ್ಯಾಂಚ ಅಹಂ ತಸ್ಮಿನ್ಮಯೇ ಗಂಧಭೂತೆ ಪೃಥಿವಿ ಪ್ರೋತ. ಹೀಗೆ ಪರಿಶುದ್ಧವಾದ ಪರಿಮಳ ರೂಪವಾಗಿ ನಾನು ಭೂಮಿಯಲ್ಲಿದ್ದೀನಿ ಅಂದ್ರೆ ಭೂಮಿಯಿಂದ ಬರುವ ಎಲ್ಲಾ ವಸ್ತುಗಳಲ್ಲೂ ಆ ಪರಿಮಳವಲ್ಲ ಪರಮಾತ್ಮನದೇ ಅಂತ ತಿಳ್ಕೊಬೇಕು. ನಮ್ಗೆ ಯಾಕ ಊದ್ಕಡ್ಡಿ ಹಚ್ಚಿದ್ರು ಉಸಿರು ಕಟ್ಟತ್ತಪ್ಪ. ಯಾತಕ್ಕೆ ಊದ್ಕಡ್ಡಿ ಮಾಡ್ತಾರ? ಮುಂಚೆ ಚೆನ್ನಾಗಿರ್ತಿತ್ತು, ಈಗ ಅಗರಬತ್ತಿ ಊದ್ಕಡ್ಡಿ ಹಾಕ್ತಾರಲ್ಲ, ಒಂದು ಏನೂ ಆಗಲ್ವ? ನೀವು ವಾಸನೆ ಬರಲ್ಲ ಕಾಣುತ್ತ. ಅಯ್ಯೋ ಕೆಲವರಿಗೆ ಸಂಪ್ಗೆ ಹೂ ಮಾಡ್ಕೊಂಡ್ರೆ ಹೂ ಮೂಡ್ಕೊಂಡ್ರೆ ತಲೆನೋವು ಬರುತ್ತೆ. ಏನ ಈ ಪರಿಮಳ ಅನ್ನೋದು ಇದೆಯಲ್ಲ, ಅದು ಬರೀ ವಾಸನೆ ಅಲ್ಲ, ಕಣ ಆ ವಸ್ತುವಿನ ದ್ರವ್ಯ ಅಂತ ಶಂಕರಾಚಾರ್ಯರು. ಈಗ ತೈಲ ಹಾಕೋತಿರಲ್ಲ, ಆ ಪರಿಮಳ ತೈಲ, ಅದ್ರ ಕಣ ಗಾಳಿ ಸೇರಿ ಅದು ಬಂದು ಮೂಗಿನ ಕರ್ಣಪುಟ ಆವಿಶಂತಿ ಅಂತ ಹೇಳ್ತಾರೆ. ಹಾಗಾದ್ರೆ ದುರ್ಗಂಧ ಮಾಡುವಾಗ್ಲೂ ಅದೇ ಅಯ್ಯಯ್ಯ ಅವಯವಗಳು ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ. ಅಯ್ಯೋ ರಾಮ. ಒಂದು ಶುದ್ಧವಾದ ಪರಿಮಳವಾದ ಗಂಧ ಇದೆಯಲ್ಲ, ಅದು ಪರಮಾತ್ಮನ ಸ್ವರೂಪ ಅಂತ ಭಾವನೆ ಮಾಡಿದ್ರೆ ಅಲ್ಲಿ ಕುತೂಹಲ, ಕಾಮ ಇತ್ಯಾದಿ ದೋಷಗಳು ಬರೋದಿಲ್ಲ. ಇಲ್ಲಿ ಹೋದ್ರೆ ಹಿಡ್ಕೊಂಡ್ಬಿಡತ್ತೇವೋ. ಪುಣ್ಯತ್ವಂ ಗಂಧಸ್ಯ ಸ್ವಭಾವತಯೇವ ಪೃಥಿವ್ಯಾಂ ದರ್ಶಿತ. ಅಬಾದಿಷು ಪ್ರಸಾದೇ ಪುಣ್ಯತ್ವೋಪಲಕ್ಷಣಾರ್ಥಂ. ಭೂಮಿಯಲ್ಲಿ ಸ್ವಭಾವವಾಗಿ ಭೂಮಿಯಾಗಿಯೇ ಇದ್ರೆ ಒಳ್ಳೆ ಹಮ್ಮಂತ ಪರಿಮಳ ಬರುತ್ತೆ. ಕಾದ ಭೂಮಿಗೆ ಮಳೆ ಬಂದ ಕೂಡ್ಲೆ ಆ ಭೂಮಿನ ಕಂಪಾದ ಒಂದು ವಾಸನೆ ಬರುತ್ತಲ್ಲ, ಅದು ಪರಿಮಳ. ಗಂಧದ ಮರದ ಪರಿಮಳ ಇದ್ದ ಹಾಗೆ ಒಳ್ಳೆ ಪರಿಮಳ. ಹಾಗೆ ನೀರಿನಲ್ಲಿ ಒಳ್ಳೆ ರುಚಿ. ಪುಣ್ಯೋ ಗಂಧ ಅಂದ್ರಲ್ಲ, ಪುಣ್ಯೋ ರಸ ಅಂತ ಎಲ್ಲಕ್ಕೂ ಸೇರಿಸ್ಬೇಕು. ಪುಣ್ಯ ಶಬ್ದ, ಪುಣ್ಯ ಸ್ಪರ್ಶ ಅಂತ ಎಲ್ಲಕ್ಕೂ ಪರಿಶುದ್ಧವಾದ ಶೋಭನವಾದಂಥ ಇದೆಲ್ಲವೂ ಕೂಡ ಪ್ರತಿಯೊಂದರಲ್ಲೂ ಪರಮಾತ್ಮನೇ ಆ ರೀತಿ ಬರ್ತಾ ಇದ್ದಾನೆ. ಮಿಕ್ಸ್ ಆದ್ರೂ ಮಾತ್ರ ಗಲೀಜು. ಭೂಮಿ, ನೀರು, ತೇಜಸ್ಸು ಎಲ್ಲ ಸೇರಿದೆ ಚರಂಡಿ ನೀರಮ್ಮ. ಅದಕ್ಕೆ ಅವ್ರು ಹೇಳ್ತಾರೆ, ವಾಸನೆ ಕೆಟ್ಟ ವಾಸನೆ ಬರೋ ಕಾರಣ ಆ ವಸ್ತುವಿನಲ್ಲೂ ಅಥವಾ ಈ ಮೂಗಿನಲ್ಲೂ ಇರೋ ಪಾಪ. ಯತ್ ಕಲ್ಯಾಣಂ ತದಾತ್ಮನೆ ಅಂದ್ ಕೂಡ್ಲೆ ಯದ್ ಅಕಲ್ಯಾಣಂ ತದಾತ್ಮನೆ ಅಂದ. ಓಹೋ, ಒಳ್ಳೇದ್ ಮಾತ್ರ ನನಗೆ ಅಂದ್ರೆ ಕೆಟ್ಟದ್ದು ನಿನಗೆ. ಆದ್ರೆ ಅಲ್ಲಿ ಒಳ್ಳೆ ಗಂಧವು ಕೆಟ್ಟ ಗಂಧವು ಎರಡೂ ಸೇರಿಲ್ಲ ಅನ್ ಮಾಡೋನು ಉತ್ತಮ.
ಒಳ್ಳೆ ಗಂಧವೇ ಎಲ್ಲ ಪರಮಾತ್ಮನೇ ಮಾಡೋನ್ ಮಧ್ಯಮ, ಯೋ ಅಂತ ಮಾಡೋನು ಅಧಮ. ಒಟ್ಟು ಮೂರೂ ವಿಧವಾಗಿದೆ. ಅಪುಣ್ಯತ್ವಂತು ಗಂಧಾದೀನ ಅವಿದ್ಯಾಧರ್ಮಾದ್ಯಪೇಕ್ಷಂ ಸಂಸಾರಿಣಾಂ ಭೂತ ವಿಶೇಷ ಸಂಸರ್ಗ ನಿಮಿತ್ತಂ ಭವತಿ. ಅಪುಣ್ಯ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಇದೆ. ಕೆಟ್ಟದಾದ ವಾಸನೆ, ಕೆಟ್ಟದಾದ ರೂಪ, ಕೆಟ್ಟದಾದಂತಹ ರುಚಿ, ಕೆಟ್ಟದಾದ ಸ್ಪರ್ಶ, ಕೆಟ್ಟದಾದ ಶಬ್ದ, ಬೋರಿಂಗ್ ಶಬ್ದ ಇದೆಯಲ್ಲ, ಈ 5 ಕೆಟ್ಟದ್ದು ಯಾಕಾಗತ್ತೆ ಅಂದ್ರೆ ಈ ಜೀವರಿಗೆ ಅವರಲ್ಲಿರುವ ತಪ್ಪು ತಿಳುವಳಿಕೆ, ಕಾಮ ಮತ್ತು ಪಾಪ ಕರ್ಮ ಇದೆಯಲ್ಲ, ಆ ನಿಮಿತ್ತವಾಗಿ ಎಲ್ಲಾ ಭೂತಗಳು, ಪಂಚಭೂತಗಳು ಮಿಕ್ಸ್ ಆಗಿ ಬರುತ್ತೆ. ಒಂದರಲ್ಲಿ ಭೂಮಿ ಒಂದೇ ಇದ್ರೆ ಪರಿಮಳವೇ. ಭೂಮಿಯು, ನೀರು, ಗಾಳಿನೂ, ತೇಜಸ್ಸು ಸೇರ್ಬಿಟ್ರೆ ಕೆಟ್ಟ ವಾಸನೆ ಶುರು ಆಗುತ್ತೆ. ಆಹಾರ ತಿನ್ನುವಾಗ ಒಳ್ಳೆ ವಾಸನೆ, ಅದೇ ಕೆಳಗಡೆನೆ ಹೋದ್ರೆ ಕೆಟ್ಟ ವಾಸನೆ. ಅದು ದೇಹದಲ್ಲಿರೋದು. ಒಳ್ಳೆ ನಿಜವಾಗ್ಲೂ ನಮ್ ದೇಹದಷ್ಟು ಕೆಟ್ಟ ಯಂತ್ರ ಏನಿಲ್ಲ. ಒಳ್ಳೆ ಪಚ್ಚಕರ್ಪೂರ ಹಾಕಿರೋ ಒಳ್ಳೊಳ್ಳೆ ಇದೆ ಕೊಡ್ರೆ ಅದು ಮತ್ ಬಿಡುವಾಗ ಅದೇ ಕೆಟ್ಟ ವಾಸನೆಯನ್ನ ಕೊಡೋದು. ಇನ್ನೇನ್ ಮಾಡಿದ್ರೆ ಒಳ್ಳೆ ವಾಸನೆ ಮಾಡ್ತಾರೆ. ಹೀಗೆ ಜಗತ್ತಿನಲ್ಲಿ ಇದಕ್ಕೆ ಕಾರಣ ಏನು ಅಂದ್ರೆ ಆ ದೇಹೇಂದ್ರಿಯಗಳಲ್ಲಿರುವ ಅಧ್ಯಾಸ, ತಪ್ಪು ತಿಳುವಳಿಕೆ, ಅದರಲ್ಲಿರುವ ಕಾಮ, ಅದರಲ್ಲಿರುವ ಪಾಪ, ಅದು ಸೇರಿ ಹಾಗೆ ಬರುತ್ತೆ ಹೊರಗೆ ಬರುವಾಗ. ವಸ್ತುತಃ ಒಳ್ಳೆ ಗಂಧ, ಕೆಟ್ಟ ಗಂಧ ಅಂತ ಎರಡೂ ಇಲ್ಲ. ಅದು ಜ್ಞಾನಿಯ ದೃಷ್ಟಿ. ನಿಮಗೆ ಯಾವುದನ್ನು ನೋಡಿದ್ರು ಸಮವಾಗಿರಬೇಕು, ಸಮತ್ವ ಅನ್ನೋದಿರಬೇಕು ಅಂದ್ರೆ ಅದು ಬಹಳ ಕಷ್ಟ. ಶಬ್ದ ಕೆಟ್ಟದಾಗಿರ್ಲಿ, ಸಂಗೀತವಾಗ್ಲಿ ಪರವಾಗಿಲ್ಲ, ರೂಪ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಒಂದೇ. ಹಾಗೆ ರುಚಿನೂ, ಒಳ್ಳೆ ರುಚಿನೋ ಸಿಹಿ ಆಗ್ಲಿ ಕಹಿ ಆಗ್ಲಿ. ಹೀಗೆ ಮನುಷ್ಯನಿಗೆ ತನ್ನ ಇಂದ್ರಿಯಗಳಿಂದ ಬರುವ ಇದಿದೆಯಲ್ಲ, ಅದರಲ್ಲಿ ರಾಗದ್ವೇಷವಿಲ್ಲದೆ ಅನುಭವಿಸೋದಿದೆಯಲ್ಲ, ಅದು ಇಲ್ಲ. ವಿಭೂತಿ ಯೋಗ, ಪರಮಾತ್ಮನ ವಿಭೂತಿ ನೋಡ್ಬೇಕು. ಇಲ್ಲ ಹೋದ್ರೆ ಜ್ಞಾನಿಯಂತೆ ಪರಮಾತ್ಮನೇ ಈ ರೂಪವಾಗಿ ತೋರ್ತಾ ಇದ್ರೆ ಕಲ್ಪಿತ ನೋಡ್ಬೇಕು. ಜ್ಞಾನಿಯ ದೃಷ್ಟಿಯಿಂದ ತಡ್ಕೊಳಕ್ಕಾಗತ್ತೆ, ಇಲ್ಲ ವಿಭೂತಿ ಉಪಾಸನೆಯಿಂದ ಮಾಡೋಕ್ಕಾಗತ್ತೆ. ಬಾಕಿಯವರೆಲ್ಲ ಬಿದ್ರು, ಬಾಕಿ ಯಾರಿಗೂ ಬಿಡಲ್ಲ. ಆ ರಾಗದ್ವೇಷ ಬಂದೇ ಬರುತ್ತೆ. ಅಯ್ಯೋ ಬಂದ್ರಲ್ಲ, ಕೆಟ್ಟದಾಗತ್ತಲ್ಲಪ್ಪ ಅನ್ಸುತ್ತೆ. ಆದ್ರೆ ಅದರಲ್ಲೂ ಸಾತ್ವಿಕರು ಇರ್ತಾರೆ. ಅಂದ್ರೆ ಕೆಟ್ಟದಾದ ವಾಸನೆ, ಕೆಟ್ಟದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಶುದ್ಧವಾದ ಜಾಗಕ್ಕೆ ಹೋಗ್ಬೇಕು, ಹಳ್ಳಿಯಲ್ಲಿ ಇರ್ಬೇಕು. ಈ ಸಿಟಿ ಬಂದ್ರೆ ಕೆಟ್ಟ ಹೋಗತ್ತೆ ಅಂತ. ಹೀಗೆ ಆ ಮನುಷ್ಯನಿಗೆ ವಿದ್ಯಾ ಕಾಮ ಕರ್ಮಗಳು, ಪುಣ್ಯ ಪಾಪಗಳ ನಿಮಿತ್ತವಾಗಿ ಕೆಟ್ಟ ಶಬ್ದ, ಕೆಟ್ಟ ರುಚಿ, ಕೆಟ್ಟ ವಾಸನೆ, ಕೆಟ್ಟ ಇದು ಸ್ಪರ್ಶ ಎಲ್ಲವೂ ಆಗುತ್ತೆ. ಸಂಸಾರಿಣ ಭೂತ ವಿಶೇಷ ಸಂಸರ್ಗ ನಿಮಿತ್ತಂ ಭವತಿ. ಭೂತ ವಿಶೇಷ ಅಂದ್ರೆ ಪಂಚಭೂತಗಳಲ್ಲೇ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಸೇರಿಸೋದು. ಈ ಕೊರೋನಾ ದೇವಿ ಯಾವ್ದು ಸೇರ್ಕೊಂಡು ಬಂದ್ಲು ನಮ್ಮಲ್ಲಿ ಗೊತ್ತಿಲ್ಲ ನಮ್ಗೆ. ಕೊರೋನಾ ಕೆಟ್ಟವಳ ಒಳ್ಳೆಯವಳ? ಕೊರೋನಾ ಸ್ಪರ್ಶವಾದ್ರೂ ಮಾತ್ರ ಬರುತ್ತದೋ, ದೂರ ಇದ್ರೂ ಬರಲ್ಲ? ಮೂಗಿಂದ ಬರುತ್ತಾ? ಉಸಿರಲ್ಲಿ ಹೋಗುತ್ತಾ? ಇದ್ರಲ್ಲಿ ಹೋಗುತ್ತೆ ಅಂತಾರ, ಎಂಜಲಲ್ಲೇ ಗಾಳಿಯಿಂದ ಹೋಗಲ್ಲ. ಅಸ್ಪರ್ಶ ಯೋಗೋ ವೈ ನಾಮ ಸರ್ವ ಸಂತೋ. ಯಾರನ್ನು ಮುಟ್ಟಿದೆ ದೂರ ಇಡಬೇಡಿ, ಎಲ್ಲವೂ ದೂರ ಇರಿ ಅನ್ನೋದನ್ನು ಒಂದೇ ಒಂದು ಕರೋನಾ 1 ವರ್ಷ ಪಾಠ ಹೇಳ್ಬೋದು. ಪರವಾಗಿಲ್ಲ, ಜೋರಾಗಿದೆ. ಹೀಗೆ ಅವಿದ್ಯಾ ಕಾಮ ಕರ್ಮಗಳಿಂದ ಆಗುವ ಈ ಕೆಟ್ಟ ಪಂಚಭೂತಗಳ ಸಂಸರ್ಗದಿಂದ ಆ ಶಬ್ದಗಳ ಸ್ಪರ್ಶ, ರೂಪ, ರಸ ಎಲ್ಲ ಕೆಟ್ಟ ಹೋಗುತ್ತೆ. ಇದಿಷ್ಟು ಪುಣ್ಯೋಗಂಧ ಪೃಥಿವ್ಯಾಂಚ ಪುಣ್ಯೋ ರಸಃ ಅಪ್ಸು ಪುಣ್ಯ ಪ್ರಭಾ ಶಶಿ ಸೂರ್ಯಯೋ ಪುಣ್ಯ ಶಬ್ದ ಆಕಾಶೆ ಅಂತೇಳಿ ಎಲ್ಲಾ ಕಡೆಗೂ ಪುಣ್ಯ ಶಬ್ದವನ್ನು ಸೇರಿಸ್ಕೋಬೇಕು. ತೇಜಶ್ಚ ದೀಪ್ತಿಶ್ಚ ಅಸ್ಮಿ ವಿಭಾವಸೌ ಅಗ್ನೌ. ಇದು ದೀಪ್ತಿ ಬೇರೆ, ಅದು ಬೇರೆ, ಪ್ರಭಾ ಬೇರೆ. ದೀಪ್ತಿ ಅಂದ್ರೆ ಕಾಂತಿ. ಅಗ್ನಿಯಲ್ಲಿ ಕಾಂತಿ ಒಂಥರ ಸುಡೋ ಶಕ್ತಿ ಮುಖದಲ್ಲಿ ಇದೆಯಲ್ಲ, ಅದು ವಿಶೇಷ ಕಾಂತಿ. ಅಗ್ನಿ ನೋಡ್ತಾ ಇದ್ರೆ ಒಂದು ಕಾಂತಿ ಕಾಣುತ್ತೆ. ಸುವರ್ಣ ವರ್ಣ, ಚಿನ್ನದ ಬಣ್ಣ ಅಗ್ನಿ. ಆದ್ರೆ ಅಗ್ನಿ ಚಿನ್ನದ ಬಣ್ಣ ಅಂತೀವಲ್ಲ, ಆ ಉಪಾಧಿ ತಕ್ಕ ಬಣ್ಣ ಬದಲಾಗಿ ಬರ್ತದೆ. ಬಣ್ಣ ಇದೆಯೋ ಇಲ್ವೋ ಗೊತ್ತಾಗಲ್ಲ. ಗ್ಯಾಸ್ ಒಲೆ ಹಚ್ಚಿದ್ರೆ ನೀಲಿ ಬಣ್ಣ ಬರುತ್ತೆ, ಕಟ್ಟಿಗೆ ಹಚ್ಚಿದ್ರೆ ಇದು ಚಿನ್ನದ ಬಣ್ಣ ಹೊಂಬಣ್ಣ ಬರುತ್ತೆ. ಇನ್ಯಾವುದೋ ಇದು
ಕಾಗದ ಹಚ್ಚಿದ್ರೆ ಇನ್ನೊಂದ್ ಕಪ್ ಕಪ್ಪಾದ ಬಣ್ಣ. ಒಂದೇ ಅಗ್ನಿಗೆ ಉಪಾಧಿಯಿಂದ ಬೇರೆ ಬೇರೆ ಬಣ್ಣ ಬರುತ್ತೆ. ಅದರ ಕಾಂತಿ ಅನ್ನೋದಿದೆಯಲ್ಲ, ಅಗ್ನಿಯಲ್ಲಿರುವ ಕಾಂತಿ ಪರಮಾತ್ಮದು. ಅಗ್ನಿಯ ಮೂಲಕ ಈ ಜಗತ್ತಿನಲ್ಲಿ ಎಲ್ಲಾ ಕಡೆಯಲ್ಲೂ ತೋರುತ್ತೆ. ತಥಾ ಜೀವನಂ ಸರ್ವಭೂತೇಶು ಏನ ಜೀವಂತಿ ಸರ್ವಾಣಿ ಭೂತಾನಿ ತಜ್ಜೀವನಂ ಸರ್ವಭೂತಿ ತಥಾ ಜೀವನಮ್ಮ ತಜ್ಜೀವನಂ ಜೀವನ. ಎಲ್ಲಾ ಪ್ರಾಣಿಗಳು ಯಾವುದು ಬದುಕ್ತಾರೋ ಅದು ಜೀವನ ಅಂತ. ಬದುಕೋದು ಅನ್ನೋ ಶಬ್ದಕ್ಕೆ ಅವರ ಅನ್ನ ಅಂತ ಅರ್ಥ ಅಂತ ಏನಲ್ಲ. ಅಲ್ಲಿ ಅವರ ಒಟ್ಟು ಜೀವನದಲ್ಲಿ ಬದುಕೋದಿದೆಯಲ್ಲ, ಉಸಿರಾಟ ಮಾಡ್ಕೊಂಡು ಬದುಕೋದು, ಆ ಪ್ರಾಣ ಸ್ವರೂಪ ಇದಾನೇನ್ ಮಾಡ್ಕೋಬೇಕು. ಸಕಲ ಭೂತಿಗಳ ಜೀವನವೂ ನಾನೇ. ಅಂದ್ರೆ ನಮ್ಮ ಬದುಕು ಬಾಳು ಅಂತ ಹೇಳ್ತೀವಲ್ಲ, ಆ ಬಾಳೆಲ್ಲ ಪೂರ್ಣವಾಗಿ ಪರಮಾತ್ಮನೇ ಆಗಿದ್ದಾನೆ. ಎಲ್ಲೂ ಏನು ವಿಶೇಷ ಬರೆದಿಲ್ಲಪ್ಪ. ಬರ್ದಿಯಾರ? ಸಕಲ ಭೂತಗಳಲ್ಲಿಯೂ ಜೀವನವೂ ಆಗಿದ್ದೇನೆ. ಯಾವುದರಿಂದ ಎಲ್ಲಾ ಪ್ರಾಣಿಗಳು ಬದುಕಿರುವವೋ ಅದು ಜೀವನ ಅಂತ ಪ್ರಾಣ. ಅಲ್ಲೇ ಅದೇ ಬದುಕು ಅಂದ್ರೆ ಪ್ರಾಣ ಅಂತ ಅರ್ಥತ. ಏನ ಜೀವಂತಿ ಪ್ರಾಣ ಭೂತಾನಿ ಅಂತ ಹೇಳಿದ್ರೆ ಪ್ರಾಣ ಅಂತಲೂ ಅರ್ಥ ಬರ್ಬೋದು. ಸಕಲ ಜೀವರಲ್ಲಿ ಪ್ರಾಣ ಇದೆಯಲ್ಲ, ಏನು ವ್ಯತ್ಯಾಸವಿಲ್ಲದೆ ತಂಪಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರ. ಪ್ರಾಣೋ ಹಿ ಭೂತಾನಾಮಾಯುಹು. ಬದುಕು ಅನ್ನೋದು ಪ್ರಾಣನ ಕೈಲಿದೆ. ಎಲ್ಲಿವರೆಗೂ ಪ್ರಾಣ ವಾಸ ಮಾಡ್ತಾನೋ ಅಲ್ಲಿವರೆಗೂ ಬದುಕಿರತ್ತೆ ಅಲ್ವಾ ಅಂತ ಒಂದು. ಆದ್ಮೇಲೆ ನ ಪ್ರಾಣೇನ ನ ಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣತು ಜೀವಂತಿ ಯಸ್ಮಿನ್ನೇತಾಹುವಾಣಿ. ಪ್ರಾಣನೇ ಬದುಕು ಅಂತ ಅಲ್ಲ, ಪ್ರಾಣ ಅಲ್ಲ. ಪ್ರಾಣಾಪಾನಗಳ ಎಲ್ಲವೂ ಕೂಡ ಯಾವ ಚೈತನ್ಯ ಆ ಚೈತನ್ಯವೇ ನಿಜವಾದ ಆಯುಷ್ಯ. ಅಹಮಸ್ಮಿ ಪ್ರಾಣ ಪ್ರಜ್ಞಾತ್ಮ ಮಾಂ ಆಯು ಅಮೃತಮಿತ್ಯುಪಾಸ್ಮ. ಈಗ ಯಾವ್ದು ಆಯುಷ್ಯ ಅಂದ್ರೆ ಪ್ರಾಣನೋ ಚೈತನ್ಯವ? ಕೇಳ್ತಾನೆ ಇಲ್ಲ. ಕೇಳ್ತಾ ಇದೀಯಾ? ಏನ್ ಹೇಳಿದೆ ನಾನು? ಮುಂಚೆ ಹೇಳಿದ್ದೆ ನಾನು, ಅದಕ್ಕಿಂತ ಮುಂಚೆ ಹೇಳಿದ್ದೇನಾ? ಹ ಕೇಳಿಸ್ತಾ ಇಲ್ಲ ಎಲ್ಲೋ ಅಲ್ಲೇ ಕಳೆದೋಗಿದ್ದೆ ಬಿಡು. ಅಹಮಸ್ಮಿ ಪ್ರಾಣ ಪ್ರಜ್ಞಾತ್ಮ ಮಾಮಾಯು ಅಮೃತಮಿತ್ಯುಪಾಸ್ಮ ಎಲ್ಲಿರೋದು? ಸೂತ್ರ ಭಾಷೆ ಆಗಿಲ್ಲ. ಆಗಲಿ. ಸಕಲ ಪ್ರಾಣಿಗಳ ಪ್ರಾಣವಾಗಿ ಬದುಕಾಗಿ ನಾನೇ ಇದ್ದೀನಿ ಅಂದ್ರೆ ನಮ್ ಬದುಕೆಲ್ಲ ಪರಮಾತ್ಮ. ನೀನಿರದ ಬದುಕು ಬದುಕೆ, ನೀನಿರದ ಬಾಳು ಬಾಳೆ. ಪರಮಾತ್ಮನೇ ನಮ್ ಬಾಳು ಅಂದ್ರೆ ನಮ್ ಸಮಯ ಪೂರ್ತಿ ಪರಮಾತ್ಮನಿಗೆ ನಿಂತ್ಕೋದು. ಇನ್ನು ತಪಸ್ವಿಷು ತಪಶ್ಚ ಅಸ್ಮಿ ತಪಸ್ವಿಷು. ತಪಸ್ಸುಗಳಿದಾರಲ್ಲ, ತಪಸ್ಸು ಅನ್ನೋ ಶಬ್ದಕ್ಕೆ ಅರ್ಥ ಒಂದೇ ಕೆಲಸವನ್ನು ದಿವಸಾನು ಮಾಡ್ಬೇಕು, ಅದೇ ಟೈಮಲ್ಲಿ ಬಿಡದೆ ಮಾಡ್ಬೇಕು. ಬಹಳ ಕಷ್ಟ ಅದ. ಏನೋ ಒಂದು ಅಡ್ಡಿ ಬಂದ್ಬಿಡತ್ತೆ. ಇಷ್ಟೊತ್ತು ಅರ್ಧ ಗಂಟೆ ದಿನ ಆ ಟೈಮಲ್ಲಿ ಮಾಡೇ ಮಾಡ್ತೀನಿ ಅಂದ್ರೆ ತಪಸ್ಸ. ನೆಲ ಒರೆಸೋದಿರ್ಬೋದು, ಹಸುವಿಗೆ ಗೋಗ್ರಾಸ ಕೊಡೋದಿರ್ಬಹುದು, ಅಥವಾ ದೀಪ ಹಚ್ಚೋದಿರ್ಬಹುದು. ಇಷ್ಟು ದೀಪ ಹಚ್ಚಬೇಕು ಪಾತ್ರ. ಯಾವುದೇ ಕೆಲಸವನ್ನ ನಿಯಮವಾಗಿ ಪ್ರತಿದಿನವೂ ಮಾಡಿದ್ರೆ ಅದಕ್ಕೆ ತಪಸ್ಸು ಅಂತ ಹೆಸರು. ಆ ತಪಸ್ಸು ಬಹಳ ಕಷ್ಟ. ಮನುಷ್ಯನಲ್ಲಿ ಬದಲು ತಪಶಬ್ದ. ತಪಶಬ್ದ ಯಾಕಂದ್ರೆ ಇಲ್ಲಿ ಬೇಜಾರಾಗತ್ತೆ. ಅನ್ನದೇ ಮಾಡಿ 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 ಹಠ ಮಾಡ್ಬೇಡಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಹೊಳೆಗೆ ಹೋಗಿ ಬಟ್ಟೆ ಒಕ್ಕೊಂಡು ತಣ್ಣೀರು ಸ್ನಾನ ಮಾಡ್ಕೊಂಡು ಒಂದ್ ದಿವ್ಸ ಬಿಡದೆ ಬರ್ತೀನಿ ತಪಸ್ಸದು. ಒಂದ್ ದಿವ್ಸ ನಾನು ಹೊಳೆ ಅಲ್ಲದೆ ಬೇರೆ ಕಡೆ ಸ್ನಾನ ಮಾಡಲ್ಲ. ಸುಲಭನ? ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ. ಮನ್ಸಲ್ಲಿ ಅದ್ ಫೀಲಿಂಗ್ ದೇವ್ರದ್ದು ಇಟ್ಕೊಂಡ್ ಮಾಡ್ಬೇಕು, ಆಗ್ಲೇ ತಪಸ್ಸಾಗುತ್ತೆ ಅಲ್ವಾ? ಇಲ್ದೇ ಇದ್ರೂ ತಪಸ್ಸಾಗುತ್ತಾ? ಅದು ಸರಿ. ನೀವ್ ಹೇಳಿದ್ದು ತಪಸ್ಸನ್ನ ಪರಮಾತ್ಮನ ಉದ್ದೇಶವಾಗಿ ಮಾಡೋದು ಯೋಗ ಬುದ್ಧಿಯಿಂದ, ಭಕ್ತಿಯಿಂದ ಮಾಡ್ಬೇಕು ಕರೆಕ್ಟ್. ನೀವ್ ಹೇಳಿದ್ ಇದು. ಆದ್ರೆ ಪುಣ್ಯ ಅನ್ನೋ ದೃಷ್ಟಿಯಿಂದಲೂ ಮಾಡ್ತಾರಲ್ಲ ತಪಸ್ಸನ್ನ. ಉಪವಾಸ ಮಾಡೋದು, ದಿನಾ ಮಧ್ಯಾಹ್ನ ರಾತ್ರಿ 2 ಹೊತ್ತು ತಿಂತೀನಿ, ಮಧ್ಯ ಏನು ತಿನ್ನಲ್ಲ, ನೀರ್ ಬಿಟ್ರೆ ಇನ್ನೇನು ತಿನ್ನಲ್ಲ ಅಂದ್ರೆ ಅದೊಂದು ತಪಸ್ಸದು. ಬಹಳ ಕಷ್ಟ. ಯಾವುದೇ ನಿಯಮ ಹಾಕೊಂಡು ನೀವು ಬಂದ್ಬಿಡಿದ್ರೆ ತಪಸ್ಸಾಗ್ಬಿಡುತ್ತೆ. ಹೀಗೆ ತಪಸ್ವಿಗಳಲ್ಲಿರುವಂತಹ ತಪಸ್ಸು ನಾನಾಗಿದ್ದೀನಿ. 50 ವರ್ಷ ಆದ್ಮೇಲೆ ಒಂದೇ ಹೊತ್ತು ಊಟ ಮಾಡ್ಬೇಕಂತೆ, ರಾತ್ರಿ ಏನೂ ಇಲ್ಲ, ಹೋದಾಯ್ತು.
ಮಧ್ಯಾಹ್ನ 2 ಗಂಟೆ ಅಥವಾ 1:30 2 ಗಂಟೆ ಊಟ ಮಾಡ್ಬಿಟ್ರೆ ಪುನಃ ನಾಳೆ ಮಧ್ಯಾಹ್ನ ಬರೋ ತನಕ ಹಾಗೆ ಇರ್ಬೇಕು. ತೋರಿಸ್ತಾ ಇರ್ತಾರೆ, ತಿಂದ್ರಿ ಒಂದ್ ಸ್ವಲ್ಪ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಚೂರು ನೋಡ್ರಿ ಒಂದ್ ಇದು ತಪಸ್ಸಲ್ಲ, ಇದು ಹಸಿವಾಗೆಲ್ಲ ತಿನ್ನೋದು ಅನ್ನೋದು ಪ್ರಾಣಿ. ಅಂತ ತಪಸ್ಸೇ ನಾನು. ಅಂದ್ರೆ ಎಂತೆಂಥ ತಪಸ್ಸುಗಳಿದ್ರು. ನನಗ್ ಬಹಳ ಇಷ್ಟವಾದ್ದು ಅಂದ್ರೆ ಒಂದು ರಾಮನಾಮವನ್ನೇ ಎಡಬಿಡದೆ ಬೆಳಗಿನ ರಾತ್ರಿವರೆಗೂ ಉಚ್ಚಾರಣೆ ಮಾಡಕ್ಕಾಗತ್ತ ಒಬ್ಬನ ಕೈಯಲ್ಲಿ. ಒಂದು ರಿಹರ್ಸಲ್ ಮಾಡಬೇಕು. ಇವರಿದ್ರಲ್ಲ ಬ್ರಹ್ಮಚೈತನ್ಯ ಮಹಾರಾಜರು, ಏನೇ ಆಗ್ಲಿ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು, ಉತ್ಸಾಹದಿಂದ. ಏನ್ರೆ ನಾಗರಾಜ್, ರಾಮನಾಮವನ್ನು ಬೆಳಿಗ್ಗೆ ಎಚ್ಚರವಾಗಿ ರಾತ್ರಿ ಮಲಗೋವರೆಗೂ ಬಿಡದೆ ಹೇಳ್ಬೇಕು. ಮನಸ್ಸಲ್ಲೇ ಹೇಳ್ರೆ ರಾಮ್ 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 ರಾಮ್, ಬೇರೆ ಶಬ್ದ ಬರಲೇಬಾರ್ದು. ಆಗತ್ತಾ? ಖಂಡಿತ ಆಗಲ್ಲ. ಒಂದು ಗಂಟೆ ಆಗಲ್ಲ. ಗಂಟೆ ಆಗತ್ತೆ, ಗಂಟೆ ಅಂತ ಮಾಡಿದವ್ರು ಇದ್ದಾರೆ, ನಮ್ ಕೈಲಾಗಲ್ಲ. ನಮ್ಮ ಮನಸ್ಸು ದುರ್ಬಲ, ತುಂಬಾ ದುರ್ಬಲ. ಮನುಷ್ಯನಿಗೆ ಹಠ ಇರಬೇಕು. ಹೇಳಿ ಆಮೇಲೆ ರುಚಿ ಬರತ್ ಕಂಡ್ರೆ ಆರಂಭದಲ್ಲಿ ರುಚಿ ಇರೋಲ್ವಲ್ಲ. ಯಾವ್ದು ಆರಂಭದಲ್ಲಿ ರುಚಿ ಇಲ್ವೋ ಅದು ಕೊನೆವರೆಗೂ ರುಚಿ ಇಲ್ಲ ಗುರುಗಳೇ. ಸ್ವಾಮಿ, ಅಂತ ತುಂಬಾ ಇದೆ ಜೀವನದಲ್ಲಿ ಜೊತೆಲಿ ಇರೋದು. ಮಾಡ್ಕೊಂಡಿದೀನಿ ರುಚಿ ಅಂತ, ಜೊತೆಲಿ ಇರೋರೆಲ್ಲ ರುಚಿ ಇಲ್ಲ ಅಂದ್ರೆ ಕಷ್ಟ. ಅದೆಲ್ಲ ಮಾಡಕ್ಕಾಗಲ್ಲ, ಒಪ್ಕೋಬೇಕು ನಾವು. ನಮಗೆ ನಿತ್ಯ ಹೊಸದು ಬೇಕು. ಅನ್ನೋರು ನಿಮ್ ದೃಷ್ಟಾಂತ ಕೊಟ್ರೆ ಬೇಜಾರಾಗತ್ತ. ವೇಶ್ಯಾಸ್ತ್ರಿ ಅಂತಾರೆ. ಈ ಮನಸ್ಸಿದೆಯಲ್ಲ, ದಿನಾ ಹೊಸ್ಬೇಕು ಅಂದ್ರೆ ಅದು ವೇಶ್ಯಾಸ್ತ್ರಿ ಹಾಗೆ. ಅಂತ ತಪಸ್ವಿಯಾಗಿ ನಿಯಮದಿಂದ ಒಂದೊಂದೇ ಸಾಧನೆ ಮಾಡುವಂತ ತಪಸ್ಸೇ ನಾನು. ತಸ್ಮಿನ್ ತಪಸ್ಸಿ ಮೈ ತಪಸ್ವಿನಃ ಪ್ರೋತ. ಇಂಥ ತಪೋರೂಪನಾಗಿರುವ ನನ್ನಲ್ಲಿ, ಪರಮಾತ್ಮನಲ್ಲಿ ತಪಸ್ವಿಗಳೆಲ್ಲ ಬದುಕೊಂಡಿದ್ದಾರೆ, ಅದರಲ್ಲಿ ಹಾಸುಹೊಕ್ಕಾಗಿದ್ದಾರೆ. ಬೀಜಂ ಮಾಂ ಸರ್ವಭೂತೇಶೋ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ ಬೀಜಂ ಮಾಂ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿಮತಾಂ ಅಸ್ಮಿ ತೇಜಃ ತೇಜಸ್ವಿನಾಂ ಅಹಂ. ಸಕಲ ಭೂತಗಳಿಗೂ ನಾನೇ ಬೀಜ. ಅಂದ್ರೆ ಬೆಳೆಯೋದಕ್ಕೆ ಪೂರ್ತಿ ನಾಶ ಆಗೋಗಿಲ್ವಲ್ಲ, ಮರೆಯಾಗಬಹುದು ಮತ್ ತೋರ್ಕೋಬಹುದು. ಶರೀರ ಬಿಟ್ಟು ಅವ್ರು ಹೋಗಲ್ಲ, ಬೀಜ ರೂಪವಾಗಿರ್ತಾರೆ. ಹೀಗೆ ಸಕಲ ಭೂತಗಳಿಗೂ, ಪಂಚಭೂತಗಳಿಗಾಗಲಿ ಚತುರ್ವಿಧ ಪ್ರಾಣಿಗಳಿಗಾಗಲಿ ಎಲ್ಲರಿಗೂ ಕೂಡ ನಾನೇ ಬೀಜ. ನನ್ನಲ್ಲೇ ಎಲ್ಲ ಅಡಗ. ಅಲೆ, ನೊರೆ, ಗುಳ್ಳೆ ಎಲ್ಲಕ್ಕೂ ಯಾವುದು ಬೀಜ? ನೀರು. ಹಾಗೆ ನೀರಿನಲ್ಲೇ ಅಡಗಿರತ್ತೆ, ಹಾಗೆ ಕಾಣದೇ ಇರತ್ತೆ, ಮತ್ತೆ ಹೇಳುತ್ತೆ. ಯಾವಾಗ್ಲೂ ಇರಲ್ಲ ಅಂತ ಹೇಳೋಣ, ಅಡಗಿರತ್ತೆ ಅಂತ ಹೇಳೋಣ. ಅಲೆ, ಗುಳ್ಳೆ, ಇದು ನೊರೆ ಎಲ್ಲ ನೀರಲ್ಲಿ ಅಡಗಿ ಇರತ್ತೆ, ಆಮೇಲೆ ಎದ್ದು ಬರುತ್ತೆ ಅಂತ ಹೇಳೋ ಸರಿನಾ? ಯಾವಾಗ್ಲೂ ಇರೋದಿಲ್ಲ, ಯಾವಾಗ್ಲೂ ನೀರೇ ಆಗಿರತ್ತೆ ಅಂತ ಹೇಳೋಣ. ಯಾವ್ದು ಸರಿಯಾ? ಯಾವಾಗ್ಲೂ ನೀರೇ. ಹಾಗೆ ಈ ಜಗತ್ತಲ್ಲಿ ಎಲ್ಲಾ ಭೂತಗಳು, ಪಂಚಭೂತಗಳು, ಎಲ್ಲಾ ಪ್ರಾಣಿಗಳು ಏನಾಗಿವೆ? ಯಾವಾಗ್ಲೂ ಪರಮಾತ್ಮ. ಆದ್ರೆ ಅದನ್ನ ತಿಳ್ಕೊಳಕ್ ಆಗದೆ ಇದ್ರೆ ಮರೆಯಾದಾಗಲೂ ಪರಮಾತ್ಮನಲ್ಲಿ ಬೀಜ ರೂಪವಾಗಿರುತ್ತೆ. ಸಕಲ ಭೂತಗಳಿಗೂ ನಾನೇ ಬೀಜನಾಗಿದ್ದೀನಿ, ನಾನೇ ವ್ಯಾಕೃತವಾಗಿರ್ತೀನಿ, ನನ್ನಲ್ಲೇ ಅಡಿಗೆರು. ಬೀಜ ಆಗೋದು ಪ್ರಳಯದಲ್ಲಿ ಅಂದ್ರೆ ನಿದ್ದೆಯಲ್ಲಿ, ಮರಣದಲ್ಲಿ, ಮಹಾಪ್ರಳಯದಲ್ಲಿ, ಮೂರರಲ್ಲೂ ಕೂಡ. ನಿದ್ದೆ ಮಾಡುವಾಗಲೂ ಎಲ್ಲ ಬೀಜವಾಗಿ ಹಾಗೆ ಇಟ್ಕೊಂಡಿರ್ತಾನೆ, ಮತ್ತೆ ಹೇಳಿಸ್ತಾನೆ. ಅದೇ ನಾಮರೂಪಗಳೇ. ಧಾತ ಯಥಾ ಪೂರ್ವಮ ಕಲ್ಪಯತ. ಹೇಗೆ ಹಿಂದಾಗಿತ್ತು ಮುಂದೆ ಹಾಗೆ ಅದ್ದದ್ದೇ ನೋಡಿ ಬೇಜಾರಾಗತ್ತೋ ಇಲ್ವಾ? ಕಣ್ಣಿಂದ ನೋಡಿ ಕಣ್ಣಿಲ್ಲೇ ನೋಡೋದು, ಬೇರೆನೇ ನೋಡೋಕ್ಕಾಗತ್ತಾ? ಬೇಜಾರಾಗತ್ತಾ? ಯಾಕ? ಕಿವಿಯಿಂದ ಕೇಳಿ ಅಲ್ಲ, ಹೊಸ್ತು ಬೇಕು ಅಂತೀರೆ. ಅದೇ ರೂಪ, ಅದೇ ಶಬ್ದ, ಅದೇ ರುಚಿ, ಅದದ್ದೇ. ಯಾಕೆ ಅಲ್ಲಿ ಬೇಜಾರಿಲ್ಲ? ಹೊರಗಡೆ ಮಾತ್ರ ಶಬ್ದದಲ್ಲೂ ವೆರೈಟಿ ಬೇಕು, ರೂಪದಲ್ಲೂ ವೆರೈಟಿ ಬೇಕು, ರುಚಿ ಇವತ್ತು ಬಹಳ ಚೆನ್ನಾಗಿದೆ. ಎಷ್ಟು ಅನ್ನ ತಿಂದಿದ್ದೀರೋ, ಎಷ್ಟು ಕಾಫಿ ಕುಡ್ದಿದ್ದೀರೋ, ಏನೋ ವೆರೈಟಿ ಬೇಕು. ಏನ್ ವೆರೈಟಿ ಬೇಕೋ ಎಲ್ಲ ಅದೊಂದೇ. ಅದೇ ಮಣ್ಣು, ಅದೇ ನೀರು, ಅದೇ ಗಾಳಿ, ಅದೇ ಆಕಾಶ, ಏನು ವ್ಯತ್ಯಾಸ.
ಹೀಗೆ ಪ್ರಪಂಚದ ಎಲ್ಲವೂ ಕೂಡ ಬೀಜ ರೂಪ ಹಾಗೇ ಇರತ್ತೆ, ಅದದೇ ಹೇಳತ್ತೆ. ಅಂತಹ ಸನಾತನವಾದ ಯಾವತ್ತಿಗೂ ನಾಶವಾಗದ ಅವ್ಯಾಕೃತ ರೂಪವಾದ ಬೀಜವ ನಾನೇ. ಇನ್ನು ಎರಡನೇದೇನು ಅಂದ್ರೆ ಬುದ್ಧಿಮತಾಮಸ್ಮಿ. ಬುದ್ಧಿ ಅಂದ್ರೆ ವಿವೇಕದಿಂದ ಅರ್ಥ ಮಾಡ್ಕೊಳ್ಳೋದು. ವಿವೇಕವಾದವರಿಗೆ ಬುದ್ಧಿ ಅಂತ ಹೆಸರು. ವಿವೇಕದಿಂದ ನಿಶ್ಚಯ ಮಾಡುತ್ತಲ್ಲ ಅದಕ್ಕೆ ಬುದ್ಧಿ. ಎರಡು ತರ, ವಸ್ತು ವಿವೇಕ, ಕಾರ್ಯಕಾರಿ ವಿವೇಕ. ಯಾವ ವಿವೇಕ ಎಲ್ರಿಗೂ ಬರೋಲ್ಲ. ವಸ್ತು ವಿವೇಕವೂ ಕಷ್ಟವೇ. ಯಾರಿಗೆ ವಿವೇಕ ಚೆನ್ನಾಗಿರುತ್ತೆ, ಐಕ್ಯೂ ಚೆನ್ನಾಗಿರ್ಬೇಕಲ್ಲ, ಹೇಳಿದ ಕೂಡಲೇ ಅರ್ಥವಾಗೋದು ಕಷ್ಟ. ಯಾವ್ದು ಹೇಳೋ? ಗಣಿತ ಇದೆಯಲ್ಲ, ಬಹಳ ವಿವೇಕ ಬೇಕು. ಅಲ್ವೋ ಬೇರೆ ರುಚಿ ಇಲ್ಲ ಅದಕ್ಕೆ. ಅರ್ಥವಾದ್ರೂ ಸಂತೋಷವಾಗುತ್ತೆ, ಅರ್ಥ ಆದ್ರೂ ಸೊಪ್ಪಲಾಗ್ತೀವಿ. ಅದು ಯಾಕೆ ಅಂತ ಗೊತ್ತಾಗಲ್ಲ. ಗಣಿತ ಹೇಳಿಸ್ಕೊಳ್ಳೋಕೆ ಆಗಲ್ಲ. ವ್ಯಾಕರಣ ಅರ್ಥ ಆಗತ್ತನ? ವ್ಯಾಕರಣ ಬೇಜಾರು, ಗಣಿತ ಬೇಜಾರು, ವೇದಾಂತ ಬೇಜಾರು. ಯಾವ್ದು ಬೇಕು ಈಗ? ಸುಮ್ಮನೆ ಉರು ಹಾಕೋದ್ ಬೇಕು, ಅರ್ಥವಿಲ್ದಿರೋ ಶಬ್ದನ ತಲೆ ಕುಟ್ಕೊಂಡು. ಬುದ್ಧಿ ಹೆಚ್ಚಾಗ್ಬೇಕಾದ್ರೆ ವಿವೇಕದ ಕೆಲಸ ಜಾಸ್ತಿ ಮಾಡ್ಬೇಕು. ಬಹಳ ಆ ಐಕ್ಯು ಎಷ್ಟಿರ್ಬೇಕು ಅಂದ್ರೆ, ದೃಶ್ಯ ದೃಶ್ಯೋ ನಚ ದ್ರಷ್ಟ, ದ್ರಷ್ಟೋ ದರ್ಶಿ, ದೃಶ್ಯರ್ ನಚ ಹೇಳಿದ್ ಕೂಡ ಅರ್ಥ ಅದು ಆಗತ್ತನ? ದೃಶ್ಯ ದೃಶ್ಯೋ ನಚ ದ್ರಷ್ಟ ಅಂದ್ರೇನ? ದ್ರಷ್ಟೋ ದರ್ಶಿ, ದೃಶ್ಯರ್ ನಚ. ಗೊತ್ತಾಗಲ್ವಾ? ಇದೇ ಐಕ್ಯು. ಅರ್ಥವಾಗತ್ತಾ? ದೃಶ್ಯಕ್ಕೆ ದೃಶ್ಯನಲ್ಲ ದ್ರಷ್ಟೃವು. ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಕೇಳಿ. ದ್ರಷ್ಟೃವು ದೃಶ್ಯಕ್ಕೆ ದೃಶ್ಯನಲ್ಲ. ದ್ರಷ್ಟೃವು ತನ್ನ ದೃಶ್ಯನ್ನ, ತನ್ನ ನೋಟವನ್ನು ತಾನೂ ನೋಡಲಾರದು. ಸರಿನಾ? ಸರಿನಾ? ಯಾರು ಹೇಳಿದ್ದನ? ಏನ್ ಚೆನ್ನಾಗಿದ್ದಾರೆ ಅದು ಐಕ್ಯ. ಸುರೇಶ್ವರಾಚಾರ್ಯ ಭಾರಿ ಬುದ್ಧಿವಂತರು. ನೀವು ಜೀವನದಲ್ಲಿ ತುಂಬಾ ಬುದ್ಧಿವಂತರನ್ನು ಯಾರನ್ನು ನೋಡಿದ್ದೀರಿ? ನಾಗರಾಜ್ ಭಾರಿ ಬುದ್ಧಿವಂತರು ಯಾರನ್ನು ಕಂಡಿದ್ದೀರಿ? ಸಿ.ವಿ. ರಾಮನ್. ಹೋಗ್ರಿ ಹೋಗ್ರಿ. ಹೌದು ಗುರುಗಳೇ, ಸರ್ ಸಿ.ವಿ. ರಾಮನ್. ರಾಮನ್ ಸೈನ್ಸಿನ ನಿಯಮವಂತ ಹೇಳ್ಕೊಟ್ರದು. ಭಾರಿ ಬುದ್ಧಿವಂತರು ಅಂತ ಹೇಳ್ಬಾರ್ದು. ಸೂಕ್ಷ್ಮವಾದ ವಸ್ತು ಅಂತ ಹೇಳ್ಕೊಳ್ಬೇಕು. ಎಂಥ ಇದಾದ್ರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಇದೀಗ ವ್ಯಾಖ್ಯಾನ ಪ್ರಸ್ಥಾನ ಬಹಳ ಕಷ್ಟ ಅರ್ಥ ಮಾಡೋದು. ವೇದಾಂತದಲ್ಲಿರೋರಿಗೆ ಗೊತ್ತು. ಅದ್ವೈತ ಸಿದ್ಧಿ ಅರ್ಥ ಮಾಡ್ಕೊಂಡ್ರೆ ಬುದ್ಧಿವಂತರಂತೆ. ಆತರ ಅದ್ವೈತ ಸಿದ್ಧಿ. ಅದು ಅಲ್ಲೇ ಇದು ನಮ್ಮ ಸುರೇಶ್ವರಾಚಾರ್ಯರದ್ದು ನಾನು ಒಬ್ಬರೇ ನಾನು ನೋಡಿರೋದು. ಗುರುಗಳು ಸಚ್ಚಿದಾನಂದ ಸರಸ್ವತಿಗಳು. ಇದು ಯಾರಿಗೂ ಆ ಬುದ್ಧಿನೂ ಇಲ್ಲ, ಆ ವಿವೇಕವೂ ಇಲ್ಲ, ಆ ಇವು ಇಲ್ಲ. ಅಂತ ವಯಸ್ಸಲ್ಲೂ ಅವರು ಅಷ್ಟು ಬುದ್ಧಿವಂತಿತ್ತಪ್ಪ. ಜುಪ್ಪ 88ನೇ ವಯಸ್ಸಲ್ಲೂ 85 ಅದೇ ಬುದ್ಧಿ ಇರ್ಬೇಕಾದ್ರೆ ಏನ್ ಬುದ್ಧಿ ಇರ್ಬೋದು? ಏನ್ ಕೊಟ್ಟರು ಅರ್ಥ ಹೇಳ್ಬಿಡೋರು. ಮೇಷ್ಟ್ರ ಬುದ್ಧಿ. ಮೇಷ್ಟ್ರಿಗೆಲ್ಲ ಬುದ್ಧಿ ಇರಲ್ಲ. ಮಕ್ಕಿ ಮೇಷ್ಟ್ರು ಹೇಳೋದು ಆ ಪುಸ್ತಕದಲ್ಲಿ ಏನು ಹಸ್ತಿಲ್ಲ. ಮೇಷ್ಟ್ರಿಗಳಿಗೆಲ್ಲ ಬುದ್ಧಿ ಇದ್ರೆ ಪ್ರಪಂಚ ಅಲ್ಲ. ಇವರು ಸಚ್ಚಿದಾನಂದ ಸರಸ್ವತಿಗಳು ಅವರ ಜ್ಞಾನ ಮೇಷ್ಟ್ರಾಗಿದ್ದಾಗ ಹೆಚ್ಚಿನ ರೀತಿಯಲ್ಲಿ ಅದನ್ನ ಐಕ್ಯು ಬೆಳೆಸ್ಕೊಂಡಿದ್ರು. ಮೇಷ್ಟ್ರಾಗಿದ್ದಾಗ ಬೆಳೆಸಿ, ನಾನು ಸ್ಟೂಡೆಂಟ್ ಆಗಿರ್ಲಿಲ್ಲ, ಶಿಷ್ಯನಾಗಿ ಹೋಗಿದ್ನಲ್ಲ. ಅಬ್ಬಾ, ಆ ಪರಮಾರ್ಥ ಚಿಂತಾಮಣಿ ನೋಡಿದ್ರೆ ಅದು ಒಂದೇ ಒಂದು ವಿಷಯ ಹೇಳ್ತೀನಿ. ಸ್ಮೃತಿ ಅಂತ ಒಂದು ವಿಷಯ. ಸ್ಮೃತಿ ಅಂದ್ರೇನು? ನೆನಪು. ಆ ನೆನಪಿಗೆ ನಿಯಮವನ್ನು ಹೇಳ್ಬೇಕಲ್ಲ. ನೆನಪಾಗ್ಬೇಕಾದ್ರೆ ಆ ನಿಯಮ ಹೇಳಿ ಎಲ್ಲ ಅನುಭವಗಳಲ್ಲೂ ಸ್ಮೃತಿಯ ಅಂಶ ಇದೆ ಅಂತ ಸಿದ್ಧಾಂತ ಪಡಿಸ್ಬೇಕು. ಮಾಡಿ ನೋಡ. ನಿಮಗ್ ಬರುವ ಎಲ್ಲ ಅನುಭವಗಳು ಸ್ಮೃತಿ ಇಲ್ಲದೆ ನಿಮಗೆ ಅರಿವಾಗೋದಿಲ್ಲ. ಅದ್ ಹೇಗೆ ಹೇಳಿದಾರೆ ನೋಡಿ. ಅನುಭವ ಅರ್ಥ ಆಗುವಾಗ, ಅರ್ಥವಾಗ್ಬೇಕಾದ್ರೆ ಅನುಭವ ಅದು ಸ್ಮೃತಿ ಅಂಶ ಇದೆ. ಹಿಂದೆ ನೋಡಿ, ಅನುಭವ ಅಂದ್ರೆ ಬರೀ ಬರೋದಲ್ಲ. ಅನುಭವದಿಂದ ಬುದ್ಧಿ ಗೊತ್ತು ಮಾಡ್ಕೋಬೇಕಾದ್ರೆ ಈಗಿರೋ ಅನುಭವವನ್ನ ಹಿಂದಿರೋ ಒಂದು ಇದಕ್ಕೆ ಹೋಲಿಸ್ಕೊಂಡು ಆದ್ರಿಂದ ಇದು ಅಂತ ನಿಶ್ಚಯ ಮಾಡ್ಕೊಳ್ಳೋದು. ಪ್ರತ್ಯಭಿಜ್ಞೆ ಅಂದ್ರೆ ಹಿಂದ್ ಕಂಡದ್ದನ್ನೇ ಕಾಣಿಸ್ತಾ ಇರ್ಬೇಕು. ಹಿಂದ್ ಕಂಡದ್ದಲ್ಲ, ಸಾಮಾನ್ಯದಿಂದ. ಸಂಸ್ಕಾರ, ಸ್ಮೃತಿ ಅಂದ್ರೆ ಸಂಸ್ಕಾರ, ಸ್ಮೃತಿಯ ಸಂಸ್ಕಾರ. ನೀವು ನೋಡಿ ಪರಮಾರ್ಥ ಚಿಂತಾಮಣಿ ಸ್ಮೃತಿ ಅನ್ನೋದನ್ನ 2 ಪೇಜ್ ಬರ್ದಿದ್ದಾರೆ, ಭಾರಿ ಗಟ್ಟಿ.
ಗುರುಗಳು ವಿಷಯ ಹೇಳೋದ್ರಲ್ಲಿ ಆ ಬಾಲಬೋಧೆ ಅಂತ ಇದೆಯಲ್ಲ, ಅದು ಬಾಲ ಎಂಥವರಿಗೂ ಅರ್ಥವಾಗದಿರೋ ಬಾಲಬೋಧೆ. ಯಾವ್ದೋ ವೇದಾಂತ ಬಾಲಬೋಧೆ, ವೇದಾಂತ ಪ್ರವೇಶಿಕೆ ಯಾರಿಗೂ ಗೊತ್ತ. ಇನ್ನೇನ ಆಯ್ತು. ಹೀಗೆ ಬುದ್ಧಿಮತಾಮಸ್ಮಿ, ಬುದ್ಧಿವಂತರ ಬುದ್ಧಿ. ಭಾಷೆಕಾರ ಓದಪ್ಪ, ಟೈಮ್ ಆಗ್ಬಿಡ್ತು. ಬೀಜಂ ಪ್ರರೋಹ ಕಾರಣಂ ಮಾಂ ವಿದ್ಧಿ ಸರ್ವಭೂತಾನಾಂ ಹೇ ಪಾರ್ಥ ಸನಾತನಂ ಚಿರಂತನಂ. ಮತ್ತೆ ಬೆಳೆಯೋ ಆಗುವಂತಹ ಬೀಜ ನಾನೇ, ಯಾವಾಗ್ಲೂ ಇರುವಂತಹ ಬೀಜ ನಾನೇ, ಯಾವುದು ಪೂರ್ತಿ ನಾಶ ಆಗೋದಿಲ್ಲ, ಮತ್ತೆ ಹುಟ್ಬಿಡತ್ತೆ. ಕಿಂಚ ಬುದ್ಧಿ ವಿವೇಕ ಶಕ್ತಿ ಅಂತಃಕರಣಸ್ಯ ಬುದ್ಧಿಮತಾಂ ವಿವೇಕ ಶಕ್ತಿಮತಾಂ ಅಸ್ಮಿ. ವಿವೇಕ ಶಕ್ತಿಯುಳ್ಳಂಥವರಿಗೆ ನಾನು ಬುದ್ಧಿರೂಪವಾಗಿದ್ದೀನಿ. ಯಾರು ಏನ್ ಹೇಳಿದ್ರು ವಿವೇಕದಿಂದ ಇಷ್ಟೇ ಇದಕ್ಕೆ ಬೆಲೆ ಅಂತ. ನಮ್ಮಲ್ಲಿ ಒಂದು ಚರ್ಚೆ ಆಗಿತ್ತು ಸ್ವಾಮಿ, ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ಅಂತ ವಾಕ್ಯ. ಕ್ಷೇತ್ರಜ್ಞೌ ಏನ ಜ್ಞಾನೇನ ವಿಷಯೀಕರೋತಿ ತಜ್ಞಾನಂ ಮತಂ ಮಮ ಅಂತ ಅಲ್ಲಿ ಭಾಷ್ಯ ಬರ್ಬಿಟ್ಟಿದ್ದಾರೆ. ಕ್ಷೇತ್ರಜ್ಞ ವಿಷಯ ಆಗಲ್ಲ ಅಂತ ಶುರುವಾಗ್ಬಿಟ್ಟು, ಆಬ್ಜೆಕ್ಟ್ ಆಗಲ್ಲ ಅಂತ. ನಾನು ಹಾಗಲ್ಲ ಕಣ್ರೆ, ಕ್ಷೇತ್ರಜ್ಞನ ಬಗ್ಗೆ ನಮ್ ಬುದ್ಧಿ ನಿಶ್ಚಯ ಮಾಡ್ಕೊಳತ್ತಲ್ಲ ಅದು ಅಂತ ಹೇಳಿದ್ರೆ ಅವ್ರು ಗೊತ್ತೇ ಆಗ್ಲಿಲ್ಲ. 2 ಗಂಟೆ ಜಗಳ ಆಯ್ತು, ವಾಕ್ಯ ಅರ್ಥ ತಿಳಿಸೋಕಾಗ್ಲಿಲ್ಲ ಅಂತ. ಕ್ಷೇತ್ರಜ್ಞರ ಬಗ್ಗೆ ಇರುವ ಜ್ಞಾನವೇ ನಿಜವಾದ ಜ್ಞಾನ, ಬಾಕಿ ಲೌಕಿಕ ಜ್ಞಾನ ಅಲ್ಲ ಅಂತ ಭಗವಂತ ಹೇಳಿದ್ದಾನೆ. ಅಲ್ಲಿ ಕ್ಷೇತ್ರಜ್ಞಾನ ಅಂದ್ರೆ ಕ್ಷೇತ್ರಜ್ಞಾನ ಆಪಾದಿತಲ ಮಸ್ತಕವಾಗಿ ಯಾರು ನೋಡ್ತಾನೋ ಅವನು ಕ್ಷೇತ್ರಜ್ಞ ಅಂದ್ರು. ಆದ್ರೆ ಕ್ಷೇತ್ರಜ್ಞವು ಏನ ಜ್ಞಾನೇನ ವಿಷಯೀಕರೋತಿ ವಿಷಯೀಕ್ರಿಯೇತೆ ತಜ್ಞಾನಂ ಸಮ್ಯಜ್ಞಾನಂ ಮತಂ ಮಮ ಅಂತ. ಆಗ ಚರ್ಚೆ ಎಲ್ಲಿ ತುಮಕೂರಲ್ಲಿ ಹೇಳಿದ್ರು ಕೇಳ್ತಾನೆ ಇಲ್ಲ, ಗಲಾಟೆಯೋ ಗಲಾಟೆ. ಎಲ್ಲ ಪಂಡಿತರ ಕೃಷ್ಣಮೂರ್ತಿ ಶಾಸ್ತ್ರಿಗಳು ದೊಡ್ಡವರು ಅಲ್ಲಿ ಏನೇನೋ ಮಾಡ್ಬಿಟ್ರು. ಬಹಳ ಕಷ್ಟ. ವಿವೇಕ ಶಕ್ತಿ ಅನ್ನೋದು ಅಂತಃಕರಣಕ್ಕೆ ಬಹಳ ಸೂಕ್ಷ್ಮವಾದದ್ದು. ಆದ್ರಿಂದ ವಿವೇಕ ಶಕ್ತಿಯುಳ್ಳ ಬುದ್ಧಿವಂತರಿಗೆ ಆ ವಿವೇಕ ಶಕ್ತಿಯಾಗಿ ನಾನೇ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಲ್ಲ, ಬಿಡಿಸಿ ವಿಂಗಡ ಮಾಡ್ಕೊಂಡು ಆ ಶಕ್ತಿಯಾಗಿ ನಾನೇ ಇದ್ದೀನಿ. ಇದು ಮನುಷ್ಯ ಅನ್ನಿಸ್ಕೊಳ್ಬೇಕಾದ್ರೆ ವಿವೇಕಿ ಅನ್ನಿಸ್ಕೊಳ್ಬೇಕು. ಇಲ್ಲಿ ಹೋದ್ರೆ ಮನುಷ್ಯನಲ್ಲ, ಅವಿವೇಕಿ ಪ್ರಾಣಿ. ಇನ್ನು ತೇಜ ಪ್ರಾಗಲ್ಭ್ಯಂ ಅಲ್ಲ, ಹಿಂದೆ ತೇಜಸ್ಸನ್ನು ಕಾಂತಿ ಅಂತ ಅನ್ಕೊಂಡಿತ್ತು, ತೇಜಸ್ಸಾಸ್ತಿ ವಿಭಾವಸು. ಇಲ್ಲಿ ಪುನಃ ತೇಜಸ್ವಿ ನಾಮ. ಪ್ರಾಗಲ್ಭ್ಯ ಅಂದ್ರೆ ಧಾರ್ಷ್ಟ್ಯ. ಒಂದ್ ಕಡೆ ಆಫೀಸಿಗೆ ಹೋಗಿ ನುಗ್ಗಿ ಕೆಲಸ ಮಾಡ್ಕೊಂಡ್ ಬರೋದು, ಏನೇ ಆದರೂ ನೇರ ಹೋಗಿ ಕೇಳೋದು, ಯಾತ್ರೆ ಕೊಡಲ್ಲ ಅನ್ನೋದು. ಇದು ಮನುಷ್ಯನಿಗೆ ಆತ್ಮವಿಶ್ವಾಸವಿದ್ದು ಪ್ರಾಗಲ್ಭ್ಯ ಇರಬೇಕು. ಇದಾಗಬಾರ್ದು, ಅಯ್ಯೋ ಅಂಜುಬುರುಕ ಆಗ್ಬಾರ್ದು, ಮುನ್ನುಗ್ಗಬೇಕು. ಅಂತ ಪ್ರಾಗಲ್ಭ್ಯ ತೇಜಸ್ವಿಗಳಲ್ಲಿ ನಾನೇ ಆಗಿದ್ದೀನಿ. ಯಾರ್ಯಾರು ಒಳ್ಳೆ ಅಗ್ರೆಸಿವ್ ನೇಚರ್ ಅಂತಾರಲ್ಲ, ಅಗ್ರೆಸಿವ್ ನೇಚರ್, ಮುನ್ನುಗ್ಗುವ ಸ್ವಭಾವ, ಅದು ಮನುಷ್ಯನಿಗೆ ಬಹಳ ವ್ಯಾವಹಾರಿಕವಾಗಿ ಲಾಭ. ಅಂತಹ ತೇಜಸ್ವಿಗಳಲ್ಲಿ ನಾನು ತೇಜೋರೂಪನಾಗಿ ಪ್ರಾಗಲ್ಭ್ಯವಾಗಿದ್ದೀನಿ. ಅದು ನನ್ನದೇ ಶಕ್ತಿ ಅಂತ ಹೇಳಿ ತಿಳ್ಕೋಬಹುದು. ಇಷ್ಟು ವಿಷಯ ಇವತ್ತು ಹೇಳಿದಾನೆ. ನಾಳೆ ಇನ್ನು ಕೆಲವು ವಿಭೂತಿಗಳನ್ನು ಹೇಳ್ತಾನೆ. ಇಷ್ಟು ಹೇಳಿ ಮತ್ತೆ 10ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ಓಂ ನಾರಾಯಣ ಪರೋ ವ್ಯಕ್ತ ದಂಡಂ ಅವ್ಯಕ್ತ ಸಂಭವಂ. ಇಲ್ಲಿ ಬರ್ರಿ.